ನಾವಿಂದು ನಂದಿ ಕೂಗು ಎಂಬ ಅಭಿಯಾನದ ಅಡಿಯಲ್ಲಿ ನಂದಿ ಹಾಗೂ ಆರೋಗ್ಯ ಅನ್ನುವಂತಹ ಒಂದು ವಿಷಯದ ಮೇಲೆ ನಾವು ಸಂವಾದವನ್ನ ಮಾಡ್ತಾ ಇದ್ದೀವಿ. ಜೋಡು ಯಾತ್ರೆ ಪ್ರತಿ ಗ್ರಾಮಗಳಲ್ಲಿ ಆಗ್ಬೇಕು. ನಮ್ಮ ನಡೆದಾಡು ದೇವರು ಸಿದ್ದೇಶ್ವರ ಸ್ವಾಮಿಗಳು ಒಂದು ಕನಸನ್ನು ಕಂಡಿದ್ರು. ಏನಪ್ಪಾ ಅಂದ್ರೆ ಮನುಷ್ಯ ಆನಂದವಾಗಿ ಬದುಕಬೇಕು. ಯಾವಾಗ ಆನಂದವಾಗಿ ಬದುಕ್ತಾನೆ? ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆನಂದ ಇರ್ತದೆ. ಆ ಆನಂದ ಯಾವಾಗ ಇರ್ತದೆ? ಸುತ್ತಮುತ್ತಲು ಒಳ್ಳೆ ಗಿಡಮರಗಳಿರ್ಬೇಕು, ಒಳ್ಳೆ ಪ್ರಾಣಿ ಪಕ್ಷಿಗಳಿರ್ಬೇಕು, ಒಳ್ಳೆ ಭೂ ಫಲವತ್ತತೆ ಇರಬೇಕು, ಎಲ್ಲವೂ ಎಲ್ಲ ಕಡೆ ಹಸಿರು ಕಾಣಬೇಕು. ಆ ಹಸಿರಿನಲ್ಲಿ ಪಕ್ಷಿಗಳು ಬಂದು ತನ್ನ ವಾಸಸ್ಥಾನ ಹೂಡ್ಬೇಕು. ಆ ಪಕ್ಷಿಗಳನ್ನ ನೋಡ್ತಾ, ಹಸಿರನ್ನು ನೋಡ್ತಾ, ನೀರನ್ನು ನೋಡ್ತಾ ಏನು ನಾವು ಆನಂದ ಕಾಣ್ತೀವಿ, ಆನಂದವಾದಂತ ಬದುಕು ನಮ್ಮದೆಲ್ಲ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ವಿ. ಅದಕ್ಕೆ ಮುಖ್ಯವಾಗಿ ಮೂಲಭೂತವಾಗಿ ಬೇಕಾಗಿ ಅವುಗಳ ಉತ್ಪಾದಕತೆಯನ್ನು ಹೆಚ್ಚು ಮಾಡುವಂತ ಮಹತ್ತರ ಕಾರ್ಯ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಅಧ್ಯಕ್ಷರು ಈ ಸಿದ್ದೇಶ್ವರ ಸಂಸ್ಥೆ ಒಂದು ಏನಪ್ಪಾ ಮಹತ್ತರವಾದಂತ, ಪವಿತ್ರವಾದಂತ, ಶ್ರೇಷ್ಠವಾದಂತ ಉದ್ದೇಶನ ಹಾಕೊಂಡಿದೆ ಅಂದ್ರೆ, ಯಾರು ನಮ್ಮ ಹತ್ರ ದನಗಳಿಲ್ರಿ, ನಮಗ ಬಹಳ ತುಟ್ಟಿ ಬೀಳ್ತಾವ್ರಿ ದನಗಳ ಅನ್ನೋಂಥವ್ರಿಗೆ ನಮ್ಮಲ್ಲಿ ಈ ಹೋರಿ ಕರಗಳನ್ನ ಉಚಿತವಾಗಿ ಕೊಡುವಂತ ಯೋಜನೆಯನ್ನು ಕೂಡ ರೂಪಿಸಿದೆ. ಈಗ ನಿಮ್ ತಮ್ಮ ಸಂಪರ್ಕದಲ್ಲಿ ಯಾರ್ಯಾರು ರೈತರು ಬರ್ಬೋದು, ಇಲ್ರಿ 50,000 ಒಂದ್ ಜೊತೆ ಆಗ್ಯಾವ, 1,00,000 ಜೋಡಿ ಆಗ್ಯಾವ ಎತ್ತುಗಳು ಅಂತಂದ್ರ ನಾವು ಕೊಡ್ತೀವಿ ಹೋರಿಗಳನ್ನ. ತಾವು ತೆಗೆದುಕೊಂಡು ಹೋಗ್ರಿ, ತಮ್ಮ ಭೂಮಿಯ ಫಲವತ್ತತೆನ ಹೆಚ್ಚು ಮಾಡ್ಕೋರಿ, ಭೂಮಿ ಏನಾದ್ರಿಂದ ಉಳ್ರಿ. ಅದಕ್ಕೆ ಬೇಕಾದಂತ ಬರೇ ಒಂದು ಬದುವಿನಲ್ಲಿ ತಾವು ಹಾಕಿದಷ್ಟೇ ಮೇವೇ ಸಾಕಾಗ್ತದೆ. ತಮ್ಮ ಮನೆಯಲ್ಲಿ ಆ ಬದುವಿನಲ್ಲಿ ಏನು ಹಾಕ್ತಿರ್, ತಮ್ಮ ಹೊಲದಲ್ಲಿ ಬದುವಿಗೇನು ತಾವು ಹುಲ್ಲನ್ನು ಹಾಕ್ತಿದ್ದಕ್ಕೆ ಕ್ಷೇತ್ರದಲ್ಲಿ ಆಗ್ಬೇಕಾಗಿದೆ. ಹೀಗಾಗಿ ಪಶುವೈದ್ಯರು ಇನ್ನು ಹೆಚ್ಚಿನ ಜವಾಬ್ದಾರಿಯಿಂದ ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬ ಪಶುವೈದ್ಯರನ್ನು ಕೂಡ ಈ ದಿವಸ ನೆನೆಸ್ಕೊಳ್ಬೇಕು. ವೈದ್ಯರಿಗೆ ಯಾವ ರೀತಿ ನಾವು ಗೌರವ ಕೊಡ್ತೀವಿ, ಅದೇ ರೀತಿ ಗೌರವವನ್ನ ಪಶುವೈದ್ಯರಿಗೂ ಕೊಡ್ಬೇಕು. ನಾವಿಂದು ನಂದಿ ಕೂಗು ಎಂಬ ಅಭಿಯಾನದ ಅಡಿಯಲ್ಲಿ ನಂದಿ ಹಾಗೂ ಆರೋಗ್ಯ ಅನ್ನುವಂತಹ ಒಂದು ವಿಷಯದ ಮೇಲೆ ನಾವು ಸಂವಾದವನ್ನ ಮಾಡ್ತಾ ಇದ್ದೀವಿ. ಇಂದಿನ ದಿನ ನಾವು ಕಗ್ಗೋಡದಲ್ಲಿರುವಂತಹ ಈ ಒಂದು ವಿಶೇಷ ಗೋಶಾಲೆಯಲ್ಲಿದ್ದೀವಿ. ಅದರಲ್ಲಿನೂ ಕೂಡ ಮುಖ್ಯವಾಗಿ ಒಬ್ಬ ವಿಶೇಷ ಅತಿಥಿಗಳು, ಅವರು ಜಿಲ್ಲಾ ಮಟ್ಟದ ಪಶು ಆರೋಗ್ಯ ಅಧಿಕಾರಿಗಳು ಕೂಡ ಆಗಿರುವಂಥದ್ದು. ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಪ್ರಾಣೇಶ್ ಜಾಗೀರ್ ಸರ್ ಅಂತ, ಅವರಿಗೆ ಆತ್ಮೀಯವಾದಂತ ಸ್ವಾಗತವನ್ನು ಕೋರ್ತಾರೆ. ಮೊದಲನೇದಾಗಿ ಸರ್ ಬಗ್ಗೆ 2 ವಿಚಾರವನ್ನು ಹೇಳೋದಾದ್ರೆ, ಅವರು ವೃತ್ತಿಯಲ್ಲಿ ಇರುವಾಗನೇ ಸಾಕಷ್ಟು ಸಾಮಾಜಿಕ ಸೇವೆಯನ್ನ ಅವರು ಮಾಡ್ತಾ ಬಂದಿರುವಂತದ್ದು. ಅಂದ್ರೆ ವೃತ್ತಿ ಮಾಡ್ತಾನೆ ಹೊರಗೆ ಇನ್ನೂ ಹಲವಾರು ಚಟುವಟಿಕೆಗಳಲ್ಲಿ ತೊಡಕೊಳ್ಳುವ ಮುಖಾಂತರ ಅವರು ಸುಮಾರು ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೆ ಭಾಜನಾಗಿದ್ದಾರೆ. ಅದೇ ರೀತಿ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯನ್ನು ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಅದೇ ರೀತಿ ರೋಟರಿ ಕ್ಲಬ್ ಅಲ್ಲಿ ಬಹಳ ಒಂದು ಆಕ್ಟಿವ್ ಮೆಂಬರ್ ಆಗಿ ಅಲ್ಲಿ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಮುಂದುವರೆದು ಈಗ ಅವರು ನಿವೃತ್ತಿ ಹೊಂದಿದಾದ್ಮೇಲೆ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲ, ದೇಶದ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಸುಮಾರು ಗೋಶಾಲೆಗಳಿಗೆ ಹೋಗಿ ಅವರು ತಮ್ಮ ಒಂದು ಅನುಭವವನ್ನ ಹಂಚಿಕೊಂಡು ಒಂದು ಸುಮಾರು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಈಗ ನಾವು ಕಗ್ಗೋಡದಲ್ಲಿರುವಂತಹ ಈ ರಾಮನಗೌಡ ಈ ಗೋಶಾಲೆಯಲ್ಲಿದ್ದೀವಿ. ಈ ಒಂದು ಗೋಶಾಲೆಯನ್ನ ಪ್ರಾರಂಭ ಮಾಡಿದವರು ವಿಜಯಪುರ ಜಿಲ್ಲೆಯ ನಗರ ಶಾಸಕರಾದಂತ ಶ್ರೀಯುತ ಬಸವನಗೌಡ ಯತ್ನಾಳ್ ಅವರು. ನಾವು ಹಿಂದೆನೂ ಕೂಡ ಇಲ್ಲಿ ಏನ್ ಮಾಡಿದೀವಿ, ಈ ಒಂದು ಗೋಶಾಲೆಗೆ ಬಂದಿದ್ದೀವಿ. ಸುಮಾರು ಬದಲಾವಣೆಗಳಾಗಿದ್ದಾವೆ. ಬಂದ್ರೆ ಬಹಳ ಸುಂದರವಾದಂತ ವಾತಾವರಣವನ್ನ ಇಲ್ಲಿ ನಾವು ನೋಡಕ್ ಕಾಣ್ತಾ ಇದೀವಿ. ಅದಕ್ಕೆ ದೊಡ್ಡದಾದಂತ ಕೊಡುಗೆಯನ್ನ ನೀಡ್ತಾ ಇರುವಂತವ್ರು ಇದೇ ನಿವೃತ್ತ ಪಶು ವೈದ್ಯಾಧಿಕಾರಿಗಳಾದಂತ ಪ್ರಾಣೇಶ್ ಜಾಗೀದಾರ್ ಸರ್ ಅವರು. ಹಾಗಾಗಿ ಇದು ಒಟ್ಟಾರೆಯಾಗಿ ಈ ನಂದಿ ಕೂಗು ಅಭಿಯಾನ ಇರೋದನ್ನೇ ಪ್ರತಿಯೊಂದು ಗ್ರಾಮಗಳಲ್ಲಿನೂ ಕೂಡ ಈ ನಂದಿ ಸಂಪತ್ತು ನಶಿಸಿ ಹೋಗ್ತಾ ಇದೆ. ಅದು ಹೆಚ್ಚಿಗೆ ಆಗ್ಬೇಕು ಅನ್ನುವಂಥದ್ದು. ಈಗ ಸಾಮಾನ್ಯವಾಗಿ ಗೋ ರಕ್ಷಣೆ ಅಂತೀವಿ, ಇವತ್ತು ರಕ್ಷಣೆ ಮಾಡುವಂಥದ್ದಿಲ್ಲ, ಅದ್ರ ಸಂತತಿನೇ ಹೆಚ್ಚಿಗೆ ಮಾಡುವಂತ ಒಂದು ಸಂದರ್ಭ ನಮ್ಗೆ ಬಂದಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ರಾಜ್ಯಾದ್ಯಂತ ನಾವು ನೋಡ್ತಾ ಇದೀವಿ, ಅಲ್ಲಿ ಬೇರೆ ಬೇರೆ ರೂಪದ ಒಂದು ಈ ಒಂದು ಆರೋಗ್ಯದ ವ್ಯತ್ಯಯಗಳಾಗ್ತಾ ಇರುವಂತದ್ದು. ಈಗ ಇತ್ತೀಚೆಗೆನೆ ಈ ಒಂದು ಸುಮಾರು ಜನ ಈ ಒಂದು ಹೃದಯಾಘಾತಕ್ಕೆ ಒಳಗಾಗಿ ಅಸುನೀಗ್ತಾ ಇರುವಂತದ್ದು ಸಡನ್ ಆಗಿ. ಹಾಗಿದ್ರೆ ಇಲ್ಲಿ ನಂದಿ ಮತ್ತು ಆರೋಗ್ಯಕ್ಕೆ ಏನು ನೇರವಾದಂತಹ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಸುದಿನ ಅನ್ನುವಂಥದ್ದು. ಅದರಲ್ಲಿನೂ ಕೂಡ ಇವತ್ತು ವಿಶೇಷವಾಗಿ ವಿಶ್ವ ವೈದ್ಯರ ದಿನಾಚರಣೆ ಇರುವಂತದ್ದು. ಹಾಗಾಗಿ ವೈದ್ಯರೊಂದಿಗೆ ಅದು ಪಶು ವೈದ್ಯರು ಎಷ್ಟು ಮಟ್ಟಿಗೆ ಇವತ್ತು ಅವಶ್ಯಕತೆ ಇದೆ ಮತ್ತು ಪಶು ವೈದ್ಯರು ಮತ್ತು ಮಾನವ ವೈದ್ಯರ ನಡುವೆ ಏನ್ ಸಂಬಂಧ ಇದೆ
ಈ ನಿಟ್ಟಿನ ಒಂದು ಕೆಲವು ವಿಚಾರಧಾರೆಗಳನ್ನ ಸರ್ ಹಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ತುಂಬಾ ಸಂತೋಷ. ಮೊಟ್ಟ ಮೊದಲನೇದಾಗಿ ನಿಮಗೆ ಈ ಶ್ರೀ ರಾಮನಗೌಡ ಪಾಟೀಲ್ ಗೋ ರಕ್ಷಾ ಕೇಂದ್ರ ಕಗ್ಗೋಡಕ್ಕೆ ನಿಮ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತು ಏನ್ ವೀಕ್ಷಕರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಗೋ ರಕ್ಷಾ ಕೇಂದ್ರದ ಬಗ್ಗೆ ಒಂದು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದ ನಡೆಸಿಕೊಂಡು ಬರ್ತಂತ ಶ್ರೀ ರಾಮನಗೌಡ ಪಾಟೀಲ್ ಗೋ ರಕ್ಷಾ ಕೇಂದ್ರ ಕಗ್ಗೋಡ್ ಏನಿದೆ, ಇದು ಸನ್ಮಾನ್ಯ ನಗರ ಶಾಸಕರಾದಂತ ಮತ್ತು ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾದ ಅವರ ಗೋ ಸಂರಕ್ಷಣೆಯಲ್ಲಿ ಅವ್ರ ಬದ್ಧತೆಯ ಮೂಲಕ ಈ ಒಂದು ಗೋ ಸಂರಕ್ಷಣಾ ಕೇಂದ್ರ ಬಹಳ ಅದ್ಭುತವಾಗಿ ಬೆಳೀತಾ ಇದೆ. ಇದರಿಂದ ಒಂದು ಸಂದೇಶವನ್ನ ನಾವು ಜಗತ್ತಿಗೆ ಕೊಡ್ಲಿಕ್ಕೆ ಅವರೊಂದು ಇಚ್ಛೆ ಪಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಗೋ ಸಂರಕ್ಷಣೆ ಮಾಡುವ ಮೂಲಕ ನಮ್ಮ ತಾಯಿ ಸಂರಕ್ಷಣೆ ಮಾಡಿದಷ್ಟೇ ಸಮಾನ. ಗೋ ಸಂರಕ್ಷಣೆ ಮಾಡುವ ಮೂಲಕ ನಮ್ಮ ಭೂ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಗೋ ಸಂರಕ್ಷಣೆ ಮಾಡುವ ಮೂಲಕ ನಾವು ಈ ಭೂಮಿಯನ್ನ ವಿಷಮುಕ್ತವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ವಿಷಮುಕ್ತ ಆಹಾರವನ್ನ ಮುಂದಿನ ಸಂತತಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ತನ್ಮೂಲಕ ನಾವಷ್ಟೇ ಅಲ್ಲ, ಬರುವ ಜನಾಂಗ ಮುಂದಿನ ಸಂತತಿ ಕೂಡ ಆರೋಗ್ಯವಾದಂತ ಬದುಕನ್ನ ಮಾಡಬೇಕು. ಮತ್ತು ವಿಶೇಷವಾಗಿ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿಯಲ್ಲಿ ಬಹಳಷ್ಟು ಗೋ ಸಂರಕ್ಷಣೆಗಾಗಿ, ಗೋವಿಗಾಗಿ, ನಂದಿಗಾಗಿ ಬಹಳಷ್ಟು ಪುರಾಣ ಕಾಲದಲ್ಲಿ ಹಿಡ್ಕೊಂಡು ಬಹಳಷ್ಟು ಮಹತ್ವವನ್ನು ಕೊಟ್ಟಿದೆ. ಅದರ ಪೂಜೆ ಆಗಲಿ ಅಥವಾ ಅದರ ಬೆಳೆಸುವಿಕೆ ಆಗಲಿ ಅಥವಾ ಸಂರಕ್ಷಣೆ ಆಗಲಿ, ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತ ಪಾವಿತ್ರ್ಯವನ್ನ, ಮಹತ್ವವನ್ನ ಈ ಗೋ ಸಂರಕ್ಷಣೆ ಪಡ್ಕೊಂಡಿದೆ. ಒಂದು ಕಾಲದಲ್ಲಿ ನಾವೆಲ್ಲ ತಿಳ್ಕೊಂಡದೇನಪ್ಪಾ ಅಂದ್ರೆ 176ಕ್ಕೂ ಹೆಚ್ಚಿನ ದೇಶಿ ತಳಿಗಳು ಇದ್ದು, ಆ ದೇಶಿ ತಳಿಗಳಿಗೆ ಕೆಲವು ಹಾಲಿಗಾಗೆ ಇದ್ದು, ಕೆಲವೊಂದು ಕೆಲಸಕ್ಕಾಗೆ ಇದ್ದು, ಕೆಲವೊಂದು ಹಾಲು ಮತ್ತು ಕೆಲಸಕ್ಕಾಗಿ ಕೂಡ ಇದ್ದು. ಆದ್ರೆ ಇವತ್ತಿನ ದಿವಸ ಪದೇ ಪದೇ ಬರ್ತಾ 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 ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಗೋ ಸಂತತಿ ನಶಿಸಿ ಹೋಗ್ತಾ ಇದೆ. ಗೋ ಸಂತತಿ ಅಂದ್ರೆ ಅದು ನಂದಿ ಸಂತತಿನೂ ಆಯ್ತು, ಗೋ ಸಂತತಿನೂ ಆಯ್ತು, ನಶಿಸಿ ಹೋಗ್ತಾ ಇದೆ. ಮತ್ತು ನಮ್ಮ ತಳಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಯಾವ ರೀತಿ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವಂತ ಜವಾಬ್ದಾರಿ ನಮ್ಮ ಮೇಲೆ, ಎಲ್ಲರ ಮೇಲೆ ಇದೆ. ಯಾವ ರೀತಿ ಅದು ಭಾಷೆ ಆಗಿರ್ಬೋದು, ನಾಡಾಗಿರ್ಬೋದು, ನುಡಿ ಆಗಿರ್ಬೋದು, ಅದೇ ರೀತಿ ನಮ್ಮ ತಳಿಗಳು ಕೂಡ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಅದರಲ್ಲಿ ವಿಶೇಷವಾಗಿ ಗೋ ತಳಿಗಳು, ನಮ್ಮ ಜಾನುವಾರು ತಳಿಗಳು, ನಮ್ಮ ಭೂಮಿ, ನಮ್ಮ ಸಂಪತ್ತು ಎಲ್ಲ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಒಂದು ಕಾಲಕ್ಕೆ ನಮ್ಮ ಒಂದು ಆರ್ಥಿಕತೆ ಗೋ ಆಧಾರಿತ ಆರ್ಥಿಕತೆ ಆಗಿತ್ತು, ನಂದಿ ಆಧಾರಿತ ಆರ್ಥಿಕತೆ ಆಗಿತ್ತು. ಇವತ್ತಿನ ದಿವಸ ನಾವು ಸಣ್ಣ ಹಿಡುವಳಿಗಾರರು ಕೂಡ ಈ ಒಂದು ಯಾಂತ್ರಿಕತವಾದಂತ ಕೃಷಿಗೆ ಹೋಗಿ ಹೆಚ್ಚು ಉತ್ಪನ್ನ ತೆಗೆಯುವಂತ ದುರಾಸೆಗಾಗಿ ಹೋಗಿ, ಆ ದುರಾಸೆ ಮೂಲಕ ಭೂಮಿಯನ್ನ ಇನ್ನೂ ಹೆಚ್ಚು ವಿಷಯುಕ್ತವನ್ನ ಮಾಡ್ತಾ, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ವಿಷಯುಕ್ತವನ್ನಾಗಿ ಮಾಡಿ ನಮ್ಮ ಮುಂದಿನ ಸಂತತಿಗೆ ನಿಜವಾಗ್ಲೂ ನಾವು ವಿಷವನ್ನೇ ಉಣಿಸ್ತೀವಿ ಅನ್ನೋಂತ ಒಂದು ಭಯಾನಕವಾದಂತ ವಾತಾವರಣವನ್ನ ಇವತ್ತಿನ ದಿವಸ ನಾವು ನೀವೆಲ್ಲ ಸೇರಿ ನಿರ್ಮಾಣ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಈ ನಂದಿ ಸಂತತಿ ಕೂಗು ಏನಿದೆ, ಈ ನಂದಿಗಾಗಿ ನಮ್ಮ ಮತದಾರ ಅಂದ್ರೆ ನಮ್ಮ ರೈತರು, ಈ ಸಂಕಲ್ಪ ಯಾತ್ರೆ ಏನಿದೆ ಬಹಳಷ್ಟು ಪ್ರಸ್ತುತವಾದದ್ದು. ಈ ಒಂದು ಯಾತ್ರೆ ಮೂಲಕ ನಮ್ಮ ಗೋ ಸಂತತಿಗಳನ್ನ ಉಳಿಸ್ಬೇಕು, ನಮ್ಮ ನಂದಿ ಸಂತತಿಯನ್ನು ಉಳಿಸ್ಬೇಕು, ಭೂ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಆ ಭೂ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ನಮ್ಮ ಭೂಮಿಯಲ್ಲಿ ಗುಣಾತ್ಮಕವಾಗಿ ಮತ್ತು ಸಂಖ್ಯಾತ್ಮಕವಾಗಿ, ಕ್ವಾಲಿಟೇಟಿವ್ಲಿ ಅಂಡ್ ಕ್ವಾಂಟಿಟೇಟಿವ್ಲಿ ಅಂತೀವಿ. ಇದೇ ನಮ್ಮ ಒಂದು ಗೋ ಸಂರಕ್ಷಣಾ ಕೇಂದ್ರದಲ್ಲೇ ತಾವು ಒಂದು ಭೂಮಿ, ಒಂದು ತೋಟಗಾರಿಕೆ ಕ್ಷೇತ್ರಕ್ಕೆ ಭೇಟಿ ಕೊಟ್ರೆ ಯಾವ ರೀತಿ ನಾವು ಮೇವನ್ನ, ಇಲ್ಲಿ ಒಂದೇ ಒಂದು ಹನಿ ಕೂಡ ತ್ಯಾಜ್ಯವನ್ನ, ಗೋ ತ್ಯಾಜ್ಯ ಏನಿದೆ ಅದು ತೊಳೆದಿರುವಂತ ನೀರ್ ಇರ್ಬೋದು, ಅಲ್ಲಿ ಗೋಮೂತ್ರ ಇರ್ಬೋದು, ತೊಳೆದಿರುವಂತ ಎಂಡಿ ಇರ್ಬೋದು, ಅದನ್ನ ಯಾವ ರೀತಿ ನಾವು ಸ್ಲರಿ ಟ್ಯಾಂಕ್ ಗಳಲ್ಲಿ ಹಾಕಿ ಆ ಸ್ಲರಿಯನ್ನು ಒಯ್ದು ಭೂಮಿಗೆ ಉಣಿಸಿ, ಭೂಮಿಯಲ್ಲಿ ಏನು ಫಲವತ್ತತೆಯನ್ನ ಬೆಳೆಸಿ, ಅಲ್ಲಿ ಭೂಮಿಯಲ್ಲಿ ಏನು ಫಲವತ್ತತೆಯನ್ನ ಬೆಳೆಸಿ, ಅಲ್ಲಿ ಏನು ಬರಡು ಭೂಮಿಯಲ್ಲಿ ಕೂಡ ಇವತ್ತಿನ ದಿವಸ ಮೇವು ಬೆಳೀತಾ ಇದೀವಿ, ಹಣ್ಣು ಹಂಪಲು ಬೆಳೀತಾ ಇದೀವಿ. ಇದೊಂದು ಸಾಧ್ಯಂತ ಉದಾಹರಣೆ ಅಂತ ಹೇಳ್ತೀನಿ ನಾನು. ಯಾವಾಗ ರೈತರು ಮನಸ್ಸು ಮಾಡಿದ್ರೆ, ಯಾವಾಗ ಒಂದು ಸಂಸ್ಥೆ ಮನಸ್ಸು ಮಾಡಿದ್ರೆ, ಈ ನಂದಿ ಸಂತತಿಯನ್ನ ಉಳಿಸುವ ಒಂದು ಬದ್ಧತೆಯನ್ನ ನಾವು ಬೆಳೆಸ್ಕೊಂಡ್ರೆ, ಬರು ದಿನಗಳಲ್ಲಿ ನಮ್ಮ ಮುಂದಿನ ಜನಾಂಗ ಏನಿದೆ ಅದು ಆರೋಗ್ಯವಾದಂತ, ಸದೃಢವಾದಂತ, ಒಳ್ಳೆ ಶಾರೀರವುಳ್ಳಂತ ಮತ್ತು ಒಳ್ಳೆ ಶರೀರವುಳ್ಳಂತ ಸಂತತಿ ಆಗ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಪಶುವೈದ್ಯರು ಮತ್ತು ಮಾನವ ವೈದ್ಯರಿಗೆ ಸಾಮ್ಯತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಪ್ರಾಣಿಜನ್ಯ ರೋಗಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದಾವೆ. ಆ ಪ್ರಾಣಿಜನ್ಯ ರೋಗಗಳಿಗೆ ಪಶುವೈದ್ಯರು ಕಾಲಕ್ಕೆ ಮುನ್ನೆಚ್ಚರಿಕೆ ಕ್ರಮ, ಚುಚ್ಚುಮದ್ದು ಹಾಕುವ ಮೂಲಕ, ರೋಗ ಪೀಡಿತ ಜಾನುವಾರುಗಳಿಗೆ ಚಿಕಿತ್ಸೆ ನೀಡುವ ಮೂಲಕ
ರೋಗ ಬರದಂತೆ ಕೈಗೊಳ್ಳುವ ಕ್ರಮಗಳ ಮೂಲಕ ನಮ್ಮ ಸಮಾಜವನ್ನ ಸ್ವಾಸ್ಥ್ಯ ಸಮಾಜವನ್ನಾಗಿ ನಿರ್ಮಾಣ ಮಾಡುವಲ್ಲಿ ಪಶುವೈದ್ಯರು ಬಹಳ ಮಹತ್ತರವಾದಂತಹ ಪಾತ್ರ ವಹಿಸ್ತಾ ಇದ್ದಾರೆ. ಇವತ್ತಿನ ದಿವಸ BC ರಾಯ್ ಅವರನ್ನ ನೆನೆಸ್ಕೊಳ್ತಾ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ವೈದ್ಯರು ಅಂದ್ರೆ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾನವ ವೈದ್ಯರು, ಪಶು ವೈದ್ಯರು ಅನ್ನುವಂತ ಒಂದು ವಿಭಜನೆ ಮಾಡುವಂತಹದ್ದು, ವಿಂಗಡಣೆ ಮಾಡುವಂತಹದ್ದು ಸಲ್ಲ. ಯಾಕಂದ್ರೆ ಯಾವ ರೀತಿ ಮನುಷ್ಯರಿಗೆ ರೋಗಗಳು ಬರ್ತವೆ ಅದೇ ರೀತಿ ಪ್ರಾಣಿಗಳಿಗೂ ರೋಗ ಬರ್ತವೆ. ಪ್ರಾಣಿಗಳಿಗೆ ಬರುವ ರೋಗಗಳು ಹೆಚ್ಚು ಸಂಕೀರ್ಣವಾಗಿದ್ದಾವೆ. ಯಾಕಂದ್ರೆ ಇನ್ನು ಹೆಚ್ಚಿನಲ್ಲಿ ರೋಗ ನಿಧಾನ ಪದ್ಧತಿಗಳನ್ನ ನಾವು ಬೆಳೆಸ್ಕೊಂಡಿಲ್ಲ. ಈಗ ಯಾವ ರೀತಿ ಒಂದು ರೋಗಗಳನ್ನ ಡಯಾಗ್ನೋಸ್ ಮಾಡ್ಬೇಕಂತ ಏನ್ ಹೇಳ್ತೀವಿ ನಾವು, ಬೇರೆ ಬೇರೆ ಪದ್ಧತಿಗಳ ಮೂಲಕ ರೋಗ ಕಂಡುಹಿಡಿಯುವಂತ ಪದ್ಧತಿ ಏನಿದೆ ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ಬೇಕಾಗಿದೆ. ಹೀಗಾಗಿ ಪಶುವೈದ್ಯರು ಇನ್ನು ಹೆಚ್ಚಿನ ಜವಾಬ್ದಾರಿಯಿಂದ ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬ ಪಶುವೈದ್ಯರನ್ನು ಕೂಡ ಈ ದಿವಸ ನೆನೆಸ್ಕೊಳ್ಬೇಕು. ವೈದ್ಯರಿಗೆ ಯಾವ ರೀತಿ ನಾವು ಗೌರವ ಕೊಡ್ತೀವಿ ಅದೇ ರೀತಿ ಗೌರವವನ್ನ ಪಶುವೈದ್ಯರಿಗೂ ಕೊಡಬೇಕಾದದ್ದು ನಮ್ಮೆಲ್ಲರ ಸಮಾಜದ, ವಿಶೇಷವಾಗಿ ರೈತ ಬಾಂಧವರ ಮತ್ತು ಪ್ರತಿಯೊಬ್ಬರು ಏನು ಪ್ರಾಣಿ ಮೂಲ, ಅದು ಹಾಲಾಗಿರ್ಬೋದು ಅಥವಾ ಮತ್ತೊಂದು ಯಾವುದೇ ಪದಾರ್ಥ ಆಗಿರ್ಬೋದು, ಯಾರು ಸೇವಿಸ್ತಾರೆ ಅವರು ಎಲ್ಲರೂ ಪ್ರತಿಯೊಬ್ಬರು ಗೌರವ ಕೊಡುವಂತಹದ್ದು ಮಾಡಲೇಬೇಕಾದಂಥದ್ದು. ಅವರ ಒಂದು ಸೇವೆಯ ಮೂಲಕ ಇವತ್ತಿನ ದಿವಸ ಆರೋಗ್ಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಸಾರ್ವಜನಿಕರ ಆರೋಗ್ಯ ಕಾಪಾಡಲಿಕ್ಕೆ ಬಹಳ ಸಹಕಾರ ಇದೆ. ಜಗತ್ತಿನ ಭಾರತ ದೇಶದಲ್ಲೇ ಉದಾಹರಣೆ ತೆಗೆದುಕೊಂಡ್ರೆ ಹುಚ್ಚುನಾಯಿ ರೋಗದಿಂದ ಬಳಲುವಂತಹದ್ದು, ಸಾಯುವಂತಹದ್ದು ಸಂಖ್ಯೆ ಬಹಳ ದೊಡ್ಡದಿದೆ. ಒಟ್ಟು ಏನು ಮರಣ ಹೊಂದುವಂತ ಸಂಖ್ಯೆ ಇದೆ. ಇತ್ತೀಚಿನ ಒಂದು ವರದಿ ಪ್ರಕಾರ ಕನಿಷ್ಠ 30% ರೆಬಿಸ್ ರೋಗ ಪೀಡಿತರಾಗೇನೆ ಮರಣ ಹೊಂದಿದಂತ ದಾಖಲೆಗಳು ತೋರಿಸ್ತಾ ಇದ್ದಾವೆ. ಇದು ಏನ್ ತೋರಿಸ್ತದೆ ಅಂದ್ರೆ ಇನ್ನು ಹೆಚ್ಚಿನ ಒತ್ತನ್ನ ನಾವು ಪಶು ರೋಗಗಳಿಗೆ ತಡೆಗಟ್ಟಲಿಕ್ಕೆ ಒತ್ತು ಕೊಡಬೇಕು. ಪಶುವೈದ್ಯರು ಮತ್ತು ಮಾನವ ವೈದ್ಯರು ಒಟ್ಟು ಕೆಲಸ ಮಾಡಬೇಕು ಅಂತ ಒಂದು ಮಹತ್ತರವಾದ ಸಂಕಲ್ಪವನ್ನ ಈ ಒಂದು ಸಂಕಲ್ಪದ ಇವತ್ತಿನ ದಿವಸ ಮಾಡಬೇಕಾದದ್ದು ಕೂಡ ಅವಶ್ಯಕತೆ ಇದೆ. ಭಾರತ ಸರ್ಕಾರವು ಒನ್ ಹೆಲ್ತ್ ಒನ್ ನೇಷನ್ ಅಂದ್ರೆ ಒಂದು ದೇಶ ಒಂದು ಆರೋಗ್ಯ, ಒಂದು ದೇಶ ಒಂದು ಆರೋಗ್ಯ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಏನಪ್ಪಾ ಇದು ಒಂದು ರಾಷ್ಟ್ರ ಒಂದು ಆರೋಗ್ಯ ಅಂದ್ರೆ ಅದರಲ್ಲಿ ಮಾನವರ ಆರೋಗ್ಯ, ಪಶುಗಳ ಆರೋಗ್ಯ, ವಾತಾವರಣ ಆರೋಗ್ಯ ಮತ್ತು ಅರಣ್ಯ ಆರೋಗ್ಯ ಅಂದ್ರೆ ಈ 4 ಕಾಂಪೋನೆಂಟ್ ಅದರಲ್ಲಿ ಇದಾವೆ. 4 ಘಟಕಗಳು ಏನಪ್ಪಾ ಅಂದ್ರೆ ಜನರಲ್ ಹ್ಯೂಮನ್ ಹೆಲ್ತ್, ಅನಿಮಲ್ ಹೆಲ್ತ್, ಫಾರೆಸ್ಟ್ ಹೆಲ್ತ್, ಅಟ್ ದ ಸೇಮ್ ಟೈಮ್ ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ, ಅರಣ್ಯ, ಮನುಷ್ಯರು, ಪ್ರಾಣಿಗಳು ಒಟ್ಟೊಟ್ಟಾಗಿ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಆದಾಗ ಸ್ವಾಸ್ಥ್ಯ ಸಮಾಜ ತನ್ನಷ್ಟಕ್ಕೆ ತಾನೇ ನಿರ್ಮಾಣ ಆಗ್ತದೆ. ಇವತ್ತಿನ ದಿವಸ ನಾವೆಲ್ಲ ಕೇಳ್ತಾ ಇದೀವಿ, ಕಾಡು ಪ್ರಾಣಿಗಳೆಲ್ಲ ಮಾನವ ಒಂದು ಏನು ಇರುವಂತಹ ಜಾಗಗಳಿಗೆ ಹೋಗ್ತಾ ಇದಾವೆ. ಯಾಕೆ ಆಗ್ತಾ ಇದೆ ಅಂದ್ರೆ ಅರಣ್ಯ ನಶಿಸಿ ಹೋಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯನಿರ್ವಹಿಸಬೇಕಾಗಿದೆ. ಇನ್ನು ನಿಮ್ ನಂದಿ ಸಂಕಲ್ಪ ಯಾತ್ರೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗಲೂ ಇವತ್ತಿನ ದಿನದ ಅತ್ಯಂತ ಅವಶ್ಯಕತೆಯ ಕಾರ್ಯಕ್ರಮ ಅದು. ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರತಿ ಮನೆಗೂ ತೆಗೆದುಕೊಂಡು ಹೋಗ್ಬೇಕು. ಪ್ರತಿ ಮತದಾರ ಅಂದ್ರೆ ಪ್ರತಿ ಮನೆಗೂ ತೆಗೆದುಕೊಂಡು ಹೋಗ್ಬೇಕು. ಪ್ರತಿಯೊಬ್ಬ ರೈತರು ಕೂಡ ಇದ್ರ ಬಗ್ಗೆ ನಿಜವಾಗ್ಲೂ ಮಾಹಿತಿಯನ್ನು ಪಡೆದುಕೊಂಡು ಅಳವಡಿಸಲಿಕ್ಕೆ ಪ್ರಯತ್ನ ಪಡಬೇಕು. ಬಹಳಷ್ಟು ಜನ ಒಂದು ಸಾಮಾನ್ಯವಾದಂತ ಒಂದು ಮಾತನ್ನ ಹೇಳ್ತಾರೆ, ಏನ್ ಮಾಡುದ್ರಿ ನಮಗ್ ಭೂಮಿ ಕಡಿಮೆ ಅದ, ಏನ್ ಮಾಡುದ್ರಿ ನಮ್ಗ್ ಕೆಲ್ಸಗಾರ ಸಿಗಂಗಿಲ್ಲ, ಹಿಂಗಾಗಿ ನಾವು ದನಗಳು ಸಾಕ್ಲಿಕ್ಕೆ ಆಗಂಗಿಲ್ಲ ಅಂತ ಅನ್ನುವಂಥದ್ದು ಬಹಳ ಇದೆ. ಆದರೆ ನಾವು ಇಲ್ಲಿ ಕಳೆದ 2-3 ವರ್ಷಗಳಿಂದ ಪ್ರಯೋಗ ಮಾಡಿ ಈ ಒಂದು ಗೋಶಾಲೆಯಿಂದ ಗೋಮೂತ್ರ ತೆಗೆದುಕೊಂಡು ಹೋಗಿ ತಮ್ಮ ದ್ರಾಕ್ಷಿ ತೋಟಕ್ಕೆ ಉಪಯೋಗಿಸಿಕೊಂಡವ್ರು ಇರ್ಬೋದು, ಅಥವಾ ಇಲ್ಲಿ ಬೇರೆ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ತೋಟಗಳಲ್ಲಿ ತಮ್ಮ ಹೊಲಗಳಲ್ಲಿ ಉಪಯೋಗಿಸಿಕೊಂಡು ತಮ್ಮ ಉತ್ಪನ್ನಗಳನ್ನು ಬೆಳೆದವರ ಒಂದು ಮಾತುಗಳನ್ನು ಕೇಳಿದಾಗ ನಂದಿ ಕೂಗು ಎಷ್ಟು ಅವಶ್ಯಕತೆ ಇದೆ, ಗೋ ಸಂರಕ್ಷಣೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಎಲ್ರಿಗೂ ಗೊತ್ತಾಗುತ್ತೆ. ಈ ಒಂದು ಚಳುವಳಿ ಏನಿದೆ, ಈ ಚಳುವಳಿ ಇನ್ನೂ ಸಾಮಾನ್ಯ ಜನರ ಚಳುವಳಿಯಾಗಿ ಬೆಳಿಬೇಕು, ಪ್ರತಿಯೊಬ್ಬ ರೈತನ ಚಳುವಳಿಯಾಗಿ ಬೆಳಿಬೇಕು. ಆ ಚಳುವಳಿಯ ಮೂಲಕ ಈ ನಂದಿ ಜೋಡು ಯಾತ್ರೆ ಅಂತ ಏನ್ ತಾವು ಮಾಡ್ತಾ ಇದ್ದೀರಿ, ಈ ಜೋಡು ಯಾತ್ರೆ ಪ್ರತಿ ಗ್ರಾಮಗಳಲ್ಲಿ ಆಗ್ಬೇಕು. ನಮ್ಮ ನಡೆದಾಡು ದೇವರು ಸಿದ್ದೇಶ್ವರ ಸ್ವಾಮಿಗಳು ಒಂದು ಕನಸನ್ನು ಕಂಡಿದ್ರು. ಏನಪ್ಪಾ ಅಂದ್ರೆ ಮನುಷ್ಯ ಆನಂದವಾಗಿ ಬದುಕಬೇಕು. ಯಾವಾಗ ಆನಂದವಾಗಿ ಬದುಕ್ತಾನೆ, ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆನಂದ ಇರ್ತದೆ.
ಆ ಆನಂದ ಯಾವಾಗ ಇರ್ತದೆ? ಸುತ್ತಮುತ್ತಲ ಒಳ್ಳೆ ಗಿಡ ಮರಗಳಿರ್ಬೇಕು, ಒಳ್ಳೆ ಪ್ರಾಣಿ ಪಕ್ಷಿಗಳಿರ್ಬೇಕು, ಒಳ್ಳೆ ಭೂ ಫಲವತ್ತತೆ ಇರಬೇಕು, ಎಲ್ಲವೂ ಎಲ್ಲ ಕಡೆ ಹಸಿರು ಕಾಣಬೇಕು. ಆ ಹಸಿರಿನಲ್ಲಿ ಪಕ್ಷಿಗಳು ಬಂದು ತನ್ನ ವಾಸಸ್ಥಾನ ಹೂಡ್ಬೇಕು. ಆ ಪಕ್ಷಿಗಳನ್ನ ನೋಡ್ತಾ, ಹಸಿರನ್ನು ನೋಡ್ತಾ, ನೀರನ್ನು ನೋಡ್ತಾ ಏನು ನಾವು ಆನಂದ ಕಾಣ್ತೀವಿ, ಆನಂದವಾದಂತ ಬದುಕು ನಮ್ಮದೆಲ್ಲ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ವಿ. ಅದಕ್ಕೆ ಮುಖ್ಯವಾಗಿ ಮೂಲಭೂತವಾಗಿ ಬೇಕಾಗಿರೋದೇನಪ್ಪಾ ಅಂದ್ರೆ ಗೋ ಸಂರಕ್ಷಣೆ ಆಗಲಿ, ನಂದಿ ಸಂರಕ್ಷಣೆ. ಯಾವಾಗ ನಾವು ಭೂ ಫಲವತ್ತತೆಯನ್ನು ಹೆಚ್ಚಿಸ್ತೀವಿ, ಭೂ ಫಲವತ್ತತೆ ಹೆಚ್ಚಿಸ್ಬೇಕಾದ್ರೆ ಏನು ಬೇಕು? ರಾಸಾಯನಿಕ ಗೊಬ್ಬರ ಜಾಗದಲ್ಲಿ ನಮ್ಮ ಸಗಣಿ ಗೊಬ್ಬರ ಬೇಕು, ರಾಸಾಯನಿಕ ಗೊಬ್ಬರ ಜಾಗದಲ್ಲಿ ನಮ್ಮ ಎರೆಹುಳ ಗೊಬ್ಬರ ಬೇಕು, ರಾಸಾಯನಿಕ ಗೊಬ್ಬರ ಜಾಗದಲ್ಲಿ ಕನಿಷ್ಠ ಪಕ್ಷ ನಮ್ಮ ದನಗಳನ್ನು ತೊಳೆದಿರುವಂತ ನೀರು ಮತ್ತು ಗೋಮೂತ್ರ ಇವೆಲ್ಲ ಸೇರಿ ಹೋಗಿ ಏನು ಅದೊಂದು ಗೋ ತ್ಯಾಜ್ಯ ಆಗ್ತದೆ. ಆ ತ್ಯಾಜ್ಯವನ್ನು ಸಿಂಪಡಿಸಿದಾಗಲೇನೆ ನಾವು ಎಷ್ಟೋ ರೋಗಗಳು ಗಿಡಗಳಿಗೆ, ತೋಟಗಾರಿಕೆ ಗಿಡಗಳಿಗೆ ಬರಲಾರದಂತ ರೋಗಗಳು ಬರದೇ ಇರುವಂತದ್ದು ಕೂಡ ನಾವು ಉದಾಹರಣೆಯಾಗಿ ನಮ್ಮ ಗೋ ಸಂರಕ್ಷಣಾ ಕೇಂದ್ರದಲ್ಲೇ ಕಂಡಿದ್ದೀವಿ. ಇವತ್ತಿನ ದಿವಸ 6 ಫೂಟ್ ಬೆಳೆಯುವಂತ ಮೇವು ನಮ್ಮಲ್ಲಿ 18 ಫೂಟ್ ವರೆಗೂ ಬೆಳೀತಾ ಇದೆ. ನಾವು ಮೇವು ಮೊದಲು ಮನುಷ್ಯರು ಕತ್ತರಿಸಬೇಕಾದ ಸಾಧ್ಯ. ಇವತ್ತಿನ ದಿವಸ 6 ಫೂಟ್ ಬೆಳೆಯುವಂತ ಮೇವು ನಮ್ಮಲ್ಲಿ 18 ಫೂಟ್ ವರೆಗೂ ಬೆಳೀತಾ ಇದೆ. ನಾವು ಮೇವು ಮೊದಲು ಮನುಷ್ಯರು ಕತ್ತರಿಸಬೇಕಾದ ಸಾಧ್ಯ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ನಾವು ಕೂಡ ಯಾಂತ್ರೀಕೃತವಾದಂತ ಮೇವು ಕತ್ತರಿಸುವ ಪದ್ಧತಿಗೆ ಅಳವಡಿಸಬೇಕಾದಂತ ಅನಿವಾರ್ಯತೆ ಕೂಡ ನಮ್ಮಲ್ಲಿ ಬಂದಿದೆ. ಇದು ಏನ್ ತೋರಿಸ್ತದೆ ಅಂತಂದ್ರೆ ನಮ್ಮ ಗೋ ಸಂರಕ್ಷಣೆ ಎಷ್ಟು ಮಹತ್ವದಾಗಿದೆ, ನಂದಿ ಸಂರಕ್ಷಣೆ ಎಷ್ಟು ಮಹತ್ವದಾಗಿದೆ. ಇದಕ್ಕೆ ತನ್ನದೇ ಆದಂತ ಪುರಾತನ ಕಾಲದಿಂದ ಕೂಡ ನಮ್ಮ ದೇಶದಲ್ಲಿ ಇದಕ್ಕೆ ಒಂದು ಐತಿಹ್ಯ ಇದೆ. ಆದ್ರೆ ಇತ್ತೀಚಿನ ನಮ್ಮ ಜನರು ಅಥವಾ ಇತ್ತೀಚಿನ ನಮ್ಮ ಏನು ಜನಾಂಗ ಇದೆ, ಅವರು ಶೀಘ್ರವಾದಂತ ಫಲಿತಾಂಶಗಳನ್ನ ಕಾಣಬೇಕು ಅಂತಾರೆ. ಶೀಘ್ರವಾದ ಫಲಿತಾಂಶ ಏನು? ನಂದೊಂದು 2 ಎಕರೆ ಜಮೀನದ, ಅಲ್ಲಿ ಎಷ್ಟು ಬೇಕಷ್ಟು ಬೇಗ ಬೆಳ್ಕೊಂಡ್ಬಿಡ್ಬೇಕು ಅಂತ. ಬೇಗ ಬೆಳಿಬೇಕು, ಹೆಚ್ಚು ಬೆಳಿಬೇಕು, ಹೆಚ್ಚು ದುಡ್ಡು ಗಳಿಸ್ಬೇಕು ಅಂತ ಆತುರದಲ್ಲಿ ಭೂಮಿಗೆ ನಾವು ವಿಷ ಉಣಿಸ್ತಾ ಇದ್ದೀವಿ. ಭೂಮಿಗೆ ವಿಷ ಉಣಿಸುವಂತ ಕಾರ್ಯ ನಮ್ಮಿಂದ ಆಗ್ತಾ ಇದೆ. ಅದರ ಮೂಲಕ ನಾವು ಏನ್ ತಪ್ಪು ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಅದನ್ನ ಮರೆತು ಬಿಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಈ ಭೂಮಿಯಲ್ಲಿ ವಿಷ ಉಣಿಸುವ ಮೂಲಕ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ವಿಷಪೂರಿತವಾದಂತ ಆಹಾರವನ್ನ ಕೊಡ್ತಾ ಇದ್ದೀವಿ. ಅದರ ಕಾರಣ ಇವತ್ತಿನ ಬಹಳಷ್ಟು ರೋಗಗಳು ಕಾಣ್ತಾ ಇದ್ದಾವೆ. ಸರ್ ಖಂಡಿತ ತಾವು ಹೇಳುವಾಗೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಹೋಯ್ತು ಅಂತಂದ್ರೆ ಅಲ್ಲಿ ಎಲ್ಲಾ ರೀತಿಯ ಅಶುದ್ಧತೆ ಅನ್ನುವಂತ ತಾನಾಗಿ ಸೃಷ್ಟಿ ಆಗಿಬಿಡ್ತದೆ ಅಂತ. ಅಂದ್ರೆ ಅದನ್ನ ಬಿಟ್ಟು ಅಲ್ಟರ್ನೇಟಿವ್ ನೋಡ್ತಾನೆ ಮನುಷ್ಯ. ಅಂದ್ರೆ ಅವಾಗ ರಾಸಾಯನಿಕಗಳು ನೋಡ್ತಾನೆ ಅಥವಾ ಟ್ಯಾಕ್ಟ್ರಿಗಳು, ಯಂತ್ರಗಳು ಬೇಕು ಅಂತೇಳಿ ನೋಡ್ತಾನೆ. ಹಾಗಾಗಿ ನಮ್ಮ ವಿಚಾರ ಈ ನಂದಿ ಕೂಗುದು ಏನ್ ಬಂದಿದೆ ಅಂದ್ರೆ, ಈಗ ಹಿಂದೆ ಕ್ಷೀರಕಾಂತಿ ಆಯ್ತು. ಕ್ಷೀರಕಾಂತಿ ಎದುರು ಆಧಾರಿತವಾಗಾಯ್ತು ಗೋವು ಅಂದ್ಕೊಳ್ಳೇನೆ ಏನಾಗ್ಬಿಡ್ತು, ದೊಡ್ಡ ಕೆಚ್ಚಲು ಅಂದ್ರೆ ಹೆಚ್ಚಿಗೆ ಹಾಲು ಕೊಡುವ ಅಂತೇಳಿ ವಿದೇಶಿ ಆಕಳಗಳು ಬಂದ್ಬಿಟ್ಟು ಅದ್ರ ಜೋಡಿ ಏನಾಯ್ತು, ನಮ್ ದನಗಳು ಹೋಗ್ಬಿಟ್ಟು. ಹಾಗಾಗಿ ಇವತ್ತು ಏನಾಗ್ಬೇಕಾಗಿದೆ, ನಂದಿ ಕ್ರಾಂತಿ ಆಗ್ಬೇಕಾಗ್ಯದ. ನಂದಿ ಕ್ರಾಂತಿ ಆದದ್ದೇ ಆಯ್ತು ಅಂದ್ರೆ ಅದ್ರ ಜೋಡಿ ಗೋವು ಬೇಕಾಗ್ತದೆ. ಹಾಗಾಗಿ ನಮ್ ಜೋಡೆತ್ತು ಉಳಿತದ, ಅದೇ ರೀತಿ ಏನಾಗುತ್ತೆ ಈ ಗೋಮಾತೆನೂ ಉಳಿತಾಳ. ಹಾಗಾಗಿ ಈ ರೈತಿನ ಜಮೀನಿನ ಒಂದು ಜೀವಂತಿಕೆಯನ್ನು ಕಾಪಾಡುವ ನಂದಿ, ಮನೆಯ ವಾತಾವರಣದ ಒಟ್ಟಾರೆ ಆ ಮನಿ ಜೀವಂತಿಕೆ ಕಾಪಾಡೋರು ನಂದಿ, ಇದು ಗೋಮಾತೆ ಅಂತ. ಇದು ಎರಡೂ ಏನಿದೆ ಬ್ಯಾಲೆನ್ಸ್ ಕಾಯ್ಕೊಳ್ತದೆ ಅಂತ. ಅಂದ್ರೆ ಆಯಾ ಒಂದು ಭೂ ಪ್ರದೇಶದ್ದು. ಹೌದು ಸರ್. ಹಾಗಾಗಿ ಈಗ ಒಂದು ಮನೆಯಲ್ಲಿ ಒಂದು ಆಕಳ ಸಾಕಿದ್ರೆ ಅದು 10 ಕರ ಕೊಡ್ತದೆ ಅಂದ್ರೆ 5 ಹೆಣ್ಣಿರ್ತಾವ, 5 ಗಂಡಿರ್ತಾವ. ಹೌದು ಸರ್. ಅದಂದ್ರೆ ಎರಡು ಸರಿಸಮನಾಗೆ ಹೋಗ್ತಾ ಇರ್ತವೆ. ನಮ್ಮದೇ ಒಂದು ಗೋಶಾಲೆ ಉದಾಹರಣೆ ತಗೊಂಡ್ರೆ ಪ್ರತಿನಿತ್ಯ ನಮ್ಮಲ್ಲಿ ಸಾಮಾನ್ಯವಾಗಿ ಪ್ರತಿನಿತ್ಯ ಒಂದು ಕರ ಕೊಡ್ತಾ ಇದೆ. ಇದು ದೊಡ್ಡ ಸಾಧನೆ ಅಂದ್ಕೋಬಹುದು. ನಮ್ಮ ಒಂದು ಕಳೆದ 2 ವರ್ಷಗಳಲ್ಲಿ ಗೋಶಾಲೆ ಮಾಡಿಸೋದು ದೊಡ್ಡ ಸಾಧನೆ. ಇಲ್ಲಿ ತಂದು ಬಿಡುವಂತ ಜಾನುವಾರುಗಳು ಯಾವ ರೀತಿ ಇರ್ತಾವ ಅಂದ್ರೆ ರೋಗ ಪೀಡಿತ ಆಗಿರ್ತದೆ, ಬಂಜೆತನ ಇರ್ತದೆ, ಅಶಕ್ತತನ ಇರ್ತದೆ. ಅಂತ ಜಾನುವಾರು ಗೋಗಳಿಗೆ ತಗೊಂಡು ಬಂದು ರಕ್ಷಣೆ ಕೊಡೋದು ಅಷ್ಟೇ ಅಲ್ಲ, ಅವುಗಳ ಆರೋಗ್ಯ ಕಾಪಾಡಿಕೊಂಡು ಅವುಗಳ ಆರೋಗ್ಯ ರಕ್ಷಣೆ ಮಾಡಿ ಅವುಗಳ ಉತ್ಪಾದಕತೆ ಹೆಚ್ಚು ಮಾಡುವಂತ ಮಹತ್ತರ ಕಾರ್ಯ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಅಧ್ಯಕ್ಷರು ಈ ಸಿದ್ದೇಶ್ವರ ಸಂಸ್ಥೆ ಒಂದು ಏನಪ್ಪಾ ಮಹತ್ತರವಾದಂತ, ಪವಿತ್ರವಾದಂತ, ಶ್ರೇಷ್ಠವಾದಂತ ಉದ್ದೇಶ ಹಾಕೊಂಡಿದೆ ಅಂದ್ರೆ, ಯಾರು ನಮ್ಮ ಹತ್ರ ದನಗಳಿಲ್ರಿ, ನಮಗ ಬಹಳ ತುಟ್ಟಿ ಬೀಳ್ತಾವ್ರಿ ದನಗಳ ಅನ್ನೋಂಥವ್ರಿಗೆ ನಮ್ಮಲ್ಲಿ ಈ ಹೋರಿ ಕರಗಳನ್ನ ಉಚಿತವಾಗಿ ಕೊಡುವಂತ ಯೋಜನೆಯನ್ನು ಕೂಡ ರೂಪಿಸಿದೆ. ಈಗ ನಿಮ್ ತಮ್ಮ ಸಂಪರ್ಕದಲ್ಲಿ ಯಾರೇ ರೈತರು ಬರ್ಬೋದು, ಇಲ್ರಿ 50,000 ಒಂದ್ ಜೊತೆ ಆಗ್ಯಾವ, 1 ಲಕ್ಷಕ್ಕೊಂದು ಜೋಡಿ ಆಗ್ಯಾವ ಎತ್ತುಗಳು ಅಂತಂದ್ರ ನಾವು ಕೊಡ್ತೀವಿ ಹೋರಿಗಳನ್ನ. ತಾವು ತೆಗೆದುಕೊಂಡು ಹೋಗ್ರಿ, ತಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೋರಿ, ಭೂಮಿ ಏನಾದ್ರಿಂದ ಉಳ್ರಿ. ಅದಕ್ಕೆ ಬೇಕಾದಂತ ಬರೇ ಒಂದು ಬದುವಿನಲ್ಲಿ ತಾವು ಹಾಕಿದಷ್ಟೇ ಮೇವೇ ಸಾಕಾಗ್ತದೆ. ತಮ್ಮ ಮನೆಯಲ್ಲಿ
ಆ ಬದುವಿನಲ್ಲಿ ಏನು ಹಾಕ್ತಿರ್ ತಮ್ಮ ಹೊಲದಲ್ಲಿ ಬದುವಿಗೇನು ತಾವು ಹುಲ್ಲನ್ನು ಹಾಕ್ತಿರ ಬೇಕಂತ ಹುಲ್ಲಿನ ತಳಿಗಳನ್ನ ನಾವು ಕೊಡ್ತೀವಿ, ಅದ್ರ ಬೇರುಗಳನ್ನ ಕೊಡ್ತೀವಿ. ತಾವೇನ್ ಬದುವಿನಲ್ಲಿ ಹಾಕುವಂತ ಹುಲ್ಲುಗಳು ಕೂಡ 2 ದನಗಳಿಗೆ ಸಾಕಾಗುತ್ತೆ. ಕನಿಷ್ಠ 2 ಎತ್ತು ಒಬ್ಬ 2 ಎಕರೆ 5 ಎಕರೆ ಜಮೀನು ಇದ್ದವನಿಗೆ ಸಾಕುವುದು ನಿಜವಾಗ್ಲೂ ಕಷ್ಟ ಅಲ್ಲ. ನಾವು ಯಾವಾಗ ನಮ್ಮ ಕಡೆಯಿಂದ ಸಾಧ್ಯ ಆಗುದಿಲ್ಲ ಅವು ಹೊಸ ಹೊಸ ನೆಪಗಳನ್ನ ಹೂಡುವಂತ ಮನೋಪ್ರವೃತ್ತಿ ನಮ್ಮಲ್ಲಿ ಇದೆ. ಸರ್ ಇನ್ನೊಂದು ವಿಚಾರ, ಈ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂತದ್ದು, ಈಗ ಈ ವಿದೇಶಿ ಆಕಳಗಳನ್ನ ಜರ್ಸಿ ಎಚ್ಚಪ್ಪುಗಳನ್ನ ಸಾಕ್ತಾ ಇದ್ದಾನೆ ಮತ್ತು ನಸಿಗ್ನಾಗ ಹೇಳ್ತಾನ, ಹಿಂಡ್ತಾನ ಮತ್ತು ಎಲ್ಲಿ ಬೇಕು ಹಾಕ್ತಾನ, ಅದು ಶ್ರಮ ಇರುವಂತದ್ದೇ. ಆ ಕೆಲಸ ಯಾಕೆ ಮಾಡಕತ್ತಾನ ಅಂತಂದ್ರೆ ಅವನಿಗೆ ಒಂದು ಪ್ರೋತ್ಸಾಹ ಅನ್ನೋದು ಇಮಿಡಿಯೇಟ್ ಆಗಿ ಸಿಕ್ಕೇ ಬಿಡ್ತದೆ, ರೈಟ್ ಸರ್? ಅದಕ್ಕಾಗಿನೇ ಅದು ಉಳಿದಿರುವಂತದ್ದು. ಮತ್ತು ಇವತ್ತು ರಾಜ್ಯಕ್ಕೆ ಬೇಕಾಗಿತ್ತಲೂ ಹೆಚ್ಚಿಗೆ ನಾವು ಅದನ್ನೇ ಮಾಡ್ತೇವೆ, ಉತ್ಪಾದನೆ ಮಾಡಾಕ್ತಿವಿ ಹಾಲನ್ನು. ಆದ್ರೆ ಶುದ್ಧ ಇಲ್ಲ, ಗೊತ್ತಿರುವಂತದ್ದು, ಗುಣಮಟ್ಟ ರಹಿತವಾದಂತಹ ಅದು ಏನಾಗಿದೆ ಹಾಲನ್ನು ಉತ್ಪಾದನೆ ಮಾಡ್ತಾ ಇದೀವಿ. ಆದ್ರೆ ಇವತ್ತೇನಾಗುತ್ತೆ, ನಾವು ದೇಶೀಯ ಆಕಳ ಮುಖಾಂತರ ನಾವು ಗುಣಮಟ್ಟದ ಹಾಲನ್ನೇ ನಾವು ಸಮಾಜಕ್ಕೆ ಕೊಡ್ಬೇಕಾಗಿತ್ತು ಅಂತಂದ್ರೆ ನಾವು ಮೂಲವಾಗಿ ಇವತ್ತು ಏನಾಗ್ಬೇಕಾಗಿದೆ, ಮತ್ತೆ ಏನು ಈ ಜೋಡೆತ್ತಿನ ಕೃಷಿಗೆ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು. ಹೆಂಗ್ ಇದಕ್ಕೆ ಆಕಳಿಗೆ ಪ್ರೋತ್ಸಾಹ ಕೊಟ್ರು, ಜೋಡೆತ್ತಿಗೆ ಪ್ರೋತ್ಸಾಹ ಕೊಟ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ ಅವ್ರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಂತ. ಈಗತ್ತು ಏನಾಗುತ್ತೆ, ಸರ್ಕಾರಿ ನೌಕರಿಗೆ ಏನಿದೆ ತಿಂಗಳ ಪಗಾರ ಫಿಕ್ಸ್ ಇದೆ, ಆದಾಯದ ಭದ್ರತೆ ಅದ, ರೈಟ್ ಸರ್? ಇವತ್ತು ಪ್ರೈವೇಟ್ ನ್ಯಾನ ಕೆಲಸ ಮಾಡ್ತೀನಿ ಅಂತಂದ್ರು ಕೂಡ ಅವ್ರಿಗೆ ಇಂತಿಷ್ಟು ವರ್ಷದ ಆದಾಯದ ಭದ್ರತೆ ಅದ. ಒಬ್ಬ ಏನಾದ್ರು ಸಿಟಿಗೆ ಹೋಗಿ ಕೆಲಸ ಮಾಡ್ತಾನಂದ್ರು ಅವ್ನಿಗೆ ಇಂತಿಷ್ಟು ದಿವಸದ ಆದಾಯದ ಭದ್ರತೆ ಅದ. ಆದ್ರೆ ಜೋಡಿ ಎತ್ತ ಕಟ್ಟಿದವ್ 365 ದಿವಸನು ಕೆಲಸ ಮಾಡಬೇಕು ಅವ್ನು, ಮತ್ತು ಅದ್ರ ಜವಾಬ್ದಾರಿ ಹೊತ್ಕೊಳ್ಳೇಬೇಕು. ಆದ್ರೆ ಯಾವ ಆದಾಯದ ಭದ್ರತೆಯನ್ನು ನೀಡಿವಿ ಅನ್ನೋದು ಪ್ರಶ್ನೆ ಆಗುತ್ತೆ ಅಂತ. ಹಾಗಾಗಿ ಮುಖ್ಯವಾಗಿ ಇದು ನಾಶ ಆಗಕ್ ಮೂಲ ಕಾರಣ ಅಂತಂದ್ರೆ ಅದಕ್ಕೆ ಯಾವುದೇ ಆದಾಯ ಭದ್ರತೆ ನೀಡುವಂತ ನಾವು ಕಾನೂನು ತರಕ್ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯೋಜನೆನೂ ತರಕ್ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥ ಸರ್. ಹಾಗಾಗಿ ಇಲ್ಲಿ ಏನಾಗುತ್ತೆ, ನಾವು ಈ ಸಿದ್ದೇಶ್ವರಪ್ಪ ಅವರ ಆಧಾರಿತವಾಗಿ ಏನಿದೆ ಎಲ್ಲಾನು ಅವ್ರ ಪ್ರೇರಣೆಯಿಂದ ಪ್ರಾರಂಭ ಆಗಿರುವಂತದ್ದು. ಹಾಗಾಗಿ ಇದು ಪ್ರಕೃತಿಯ ಜೀವಂತಿಕೆ ಉಳಿಬೇಕಾಗಿತ್ತಂದ್ರೆ ಮೂಲ ನಂದಿ ಉಳಿಬೇಕು ಅನ್ನೋದು ಇದು ಬರ್ತಾ ಬರ್ತಾ ಎಲ್ಲರಿಗೂ ತಿಳಿತಾ ಬಂದಿರುವಂತದ್ದು, ರೈಟ್ ಸರ್? ಹಾಗಾಗಿ ಈ ಸರ್ಕಾರದ ಪಾತ್ರ ಏನಿದೆ ಅನ್ನುವಂಥದ್ದು, ಅಂದ್ರೆ ಈ ನಿಟ್ಟಿನಲ್ಲಿ ಜೋಡೆತ್ತಿನ ಕೃಷಿಗೆ ನಾವು ಹೆಚ್ಚಿನ ಮಟ್ಟಿಗೆ ಆದ್ಯತೆ ನೀಡಬೇಕು. ಸರ್ಕಾರ ನಿಜವಾಗ್ಲೂ ಬಹಳಷ್ಟು ಆದ್ಯತೆ ಕೊಡ್ಬೇಕಾಗಿದ್ದು, ಈ ದಿಸೆಯಲ್ಲಿ ನಾನು ಸರ್ಕಾರ ಕೊಡ್ಬೇಕಾದಂತ ಆದ್ಯತೆ ಕೊಟ್ಟಿಲ್ಲ ಅಂತ ನೇರವಾಗಿ ಹೇಳಿಕ್ ಇಷ್ಟಪಡ್ತೀನಿ. ಹೌದು ಸರ್. ಯಾಕಂದ್ರೆ ನಾವು ಹಾಲಿಗೆ ಮಾರಾಟ ಮಾಡಿದಾಗ ಅದಕ್ಕೆ ಸಹಾಯಧನ ಕೊಡ್ತೀವಿ. ಆದ್ರೆ ಅದೇ ರೈತ ತನ್ನ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬೇಕು, ವಿಷಮುಕ್ತವಾದ ಆಹಾರ ಉತ್ಪಾದನೆ ಮಾಡಬೇಕು, ಅದಕ್ಕೆ ಬೇಕಾದಂತ ಎತ್ತುಗಳನ್ನ, ವೃಷಭಗಳನ್ನ, ನಂದಿಗಳನ್ನ ಸಾಕಬೇಕು ಅಂದ್ರೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ. ನಾವು ಬರ್ತಾ 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 ಯಾಂತ್ರೀಕೃತೆ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಆದ್ರೆ ಮೂಲಭೂತವಾದಂತ ಭೂಮಿಗೆ ಏನು ಬೇಕು, ನಮ್ಮ ಭೂಮಿಗೆ ದೊಡ್ಡ ದೊಡ್ಡ ಮಷಿನ್ ನಿಂದ ಭೂಮಿಯನ್ನ ಸ್ವಚ್ಛ ಮಾಡುವುದು ಅಥವಾ ಇದು ಮಾಡೋದು ಬೇಕಾಗಿಲ್ಲ. ನಮ್ಮ ಎತ್ತುಗಳ ಏನು ಶಕ್ತಿ ಇದೆ, ಆ ಎತ್ತುಗಳ ಶಕ್ತಿಯಿಂದ ಭೂಮಿ ಎಷ್ಟು 3 ಇಂಚು 5 ಇಂಚು 6 ಇಂಚು ಏನು ಒಳಗಡೆ ಹೋಗಿ ನೇಗಿಲು ಹೊಡಿತಾನೆ, ಆ 6 ಇಂಚು ನೇಗಿಲೇ ನಮ್ಗೆ ಒಳ್ಳೆ ಬೆಳಿಲಿಕ್ಕೆ ಸಾಕು. ನೀವು ಎಷ್ಟು ಆಳವಾಗಿ ನೀವು ಟ್ರ್ಯಾಕ್ಟರ್ ನಿಂದ ಭೂಮಿಯನ್ನ ಒಳಗಡೆ ಆಳವಾಗಿ ನೇಗಿಲು ಹೊಡಿತೀರಿ, ಅದು ಭೂಮಿಯ ಫಲವತ್ತತೆ ಇನ್ನೂ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗ್ತದೆ. ಅದು ಆಳವಾಗಿ ನೇಗಿಲು ಹೊಡೆಯುವುದು, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವುದು, ಇನ್ನು ಕೆಲವು ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಫಲವತ್ತತೆ ಇನ್ನೂ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗ್ತದೆ. ಅದು ಆಳವಾಗಿ ನೇಗಿಲು ಹೊಡೆಯುವುದು, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವುದು, ಇನ್ನು ಕೆಲವು ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ರಾಸಾಯನಿಕ ಗೊಬ್ಬರ ಭೂತಳದಲ್ಲಿ ಉಳಿದು 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 ನಾವೇನಲ್ಲಿ ಬೋರ್ ಹೊಡಿತೀವಿ ಅಥವಾ ನೀರಿನ ಮೂಲಗಳೇನಿದಾವ ಅದರಲ್ಲಿ ಕೂಡ ವಿಷವನ್ನ ಸೇವನೆ ಮಾಡುವಂತ ಕೆಟ್ಟವಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ನಾವೇ ಕಾರಣೀಭೂತರಾಗಿದ್ದೀವಿ. ಈಗಾಗಲೇ BP, ಶುಗರ್ ಆಗಿರ್ಬೋದು, ಸುಮಾರು ರೋಗಗಳಿಗೆ ನಾವು ಬಹಳಷ್ಟು ರೋಗಗಳು ಕಾರಣ ಇದೇ ಆಗಿರೋದು. ನಾವು ಸೇವಿಸುವ ಗಾಳಿ, ನಾವು ಸೇವಿಸುವ ಆಹಾರ, ನಾವು ಸೇವಿಸುವ ನೀರು, ಇವು 3ಗಳಿಂದನೇ ಬರ್ತಾವೆ. ಯಾವಾಗ ಈ ನಮ್ಮ ವಾತಾವರಣ ಕಲುಷಿತ ಆಗ್ತದೆ, ನೀರಾಗ್ಲಿ, ಗಾಳಿ ಆಗ್ಲಿ ಅಥವಾ ಆಹಾರ ಆಗ್ಲಿ, ಮನುಷ್ಯ ರೋಗ ಪೀಡಿತ ಆಗ್ತಾನೆ. ಖಂಡಿತ ಸರ್. ಅಂದ್ರೆ ಸಣ್ಣ ವಯಸ್ಸಿಗೆ ತನ್ನ ಶಕ್ತಿಯನ್ನ ಶಕ್ತಿ ಕಡಿಮೆ ಮಾಡ್ಕೋತಾನೆ, ಜೀವನದಲ್ಲಿ ಆಸಕ್ತಿ ಕಡಿಮೆ ಮಾಡ್ತಾನೆ. ನಮ್ಮ ಹಿರಿಯರು ನಮ್ಮಲ್ಲೆಲ್ಲ ನಾವು ಹಿಂದಿನ ಕಾಲದಾಗ ನೋಡ್ತಾ ಇದ್ರೆ ಅವ್ರಿಗೆ ಹಲ್ಲೇ ಹೋಗಿರ್ತಿದ್ದಿಲ್ಲ. ಎಷ್ಟೋ ವರ್ಷಗಳು ನಾವು ಸಣ್ಣವ್ರು 90 ವರ್ಷ ನಾವು ನೋಡಿದೀವಿ, ಅವ್ರ ಹಲ್ಲು ಪೂರ್ತಿ ಸೆಟ್. ನಾವು ಈ ಸಣ್ಣ ವಯಸ್ಸಿಗೆ ಹಲ್ಲೆಲ್ಲ ಹೋಗಿರ್ತಾವೆ. ಸಣ್ಣ ವಯಸ್ಸಿಗೆ ನಾವು ಪೋಲ್ ಹಿಡ್ಕೊಂಡು ಇಡ್ತೀವಿ, ಸಣ್ಣ ವಯಸ್ಸಿಗೆ ಕಣ್ಣು ಕಾಣಲ್ಲ. ಅದಕ್ಕೆ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾನು ಕಾರಣ ಇರ್ಬೋದು. ನಾವು ಉಪಯೋಗಿಸುವಂತ ವಾಟ್ಸಪ್ ಆಗ್ಲಿ, ಮೊಬೈಲ್ ಆಗ್ಲಿ, ಮತ್ತೊಂದು ಕಾರಣ ಇರ್ಬೋದು. ಆದ್ರೆ ಮುಖ್ಯವಾದಂತ ಏನು ಮೂಲಭೂತವಾದಂತ ಅವಶ್ಯಕತೆ ರೈತರಿಗೆ ಏನಿದೆ ಅಂದ್ರೆ ಭೂ ಫಲವತ್ತತೆಯನ್ನು ಹೆಚ್ಚು ಮಾಡುವ ಕ್ರಮಗಳು. ಭೂ ಫಲವತ್ತತೆ ಹೆಚ್ಚು ಆಗಬೇಕು ಅಂತಂದ್ರೆ ನಾವು ನಂದಿ
ಓಕೆ ಸಂಕಲ್ಪ ಯಾತ್ರೆ ಏನಿದೆ ಅದು ಯಶಸ್ವಿ ಮಾಡಬೇಕು. ಈ ಓಕೆ ಚಳವಳಿ ಏನಿದೆ ಯಶಸ್ವಿ ಮಾಡಬೇಕು. ಗೋ ಸಂರಕ್ಷಣೆ ಅಂತ ಕಾರ್ಯ ಓಕೆ. ಕೇವಲ ಸಂಸ್ಥೆಗಳಿಂದಲ್ಲ, ಹೌದು. ಪ್ರತಿ ಮನೆಗಳಿಂದ ಆಗ್ಬೇಕು. ಹೌದು. ಅವಾಗ ಮಾತ್ರ ನಮ್ಮ ಭೂ ಫಲವತ್ತತೆ ಹೆಚ್ಚಾಗ್ತದೆ. ವಿಷಮುಕ್ತವಾದಂತ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ. ಹೌದು. ಸುದೃಢ, ನೆಮ್ಮದಿಯ, ಶಾಂತಿಯ ಜೀವನವನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಕಾರ ಆಗ್ತದೆ. ಖಂಡಿತ ಸರ್, ಬಹಳ ಖುಷಿ ಆಯ್ತು. ಇನ್ನೊಂದು ವಿಚಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಇವತ್ತು ಪ್ರಸಿದ್ಧವಾಗಿರುವಂತ ಇದು ಗೋಶಾಲೆ, ರಾಮನಗೌಡ ಪಾಟೀಲ್ ಈ ಗೋಶಾಲೆ ಏನಿದೆ ಇದನ್ನ ಸ್ಥಾಪನೆ ಮಾಡ್ತಾ ಇರುವಂತವ್ರು ಶಾಸಕರಾದಂತ ಮಾನ್ಯ ಶ್ರೀ ಬಸವನಗೌಡ ಯತ್ನಾಳ್ ಅವ್ರಿಗೆ ತುಂಬ ಹೃದಯದ ನಾವು ಕೃತಜ್ಞತೆಯನ್ನು ಅರ್ಪಿಸ್ಬೇಕಾಗ್ತದೆ. ಖಂಡಿತವಾಗಿನೂ ಕೂಡ ಇನ್ನೊಂದೇನಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ತಿಳಿಸೋದಾದ್ರೆ, ಸುಮಾರು ನಾ ಗೋಶಾಲೆಗಳಿಗೆ ನಾನು ಭೇಟಿ ಕೊಟ್ಟ ನೋಡಿದಾಗೆ ಬಹಳ ಜನರದ್ದು ಒಂದು ಧರ್ಮ ಸಂಕಟ ಈಗ ಬಂದಿರುವಂತದ್ದು ಏನು ಅಂದ್ರೆ ಗೋಗಳನ್ನ ನಾವು ಸಾಮೂಹಿಕವಾಗಿ ಹಿಡಿದು ಸಾಕಾಣಿಕೆ ಮಾಡ್ಬೋದು, ಆದ್ರೆ ನಂದಿಗಳನ್ನ ಮಾಡಕ್ ಆಗೋದಿಲ್ಲ ಅನ್ನೋದು. ಯಾಕಂತಂದ್ರೆ ಅದು ಬಲಿಷ್ಠವಾಗಿರುವಂತ ಶಕ್ತಿಯುತವಾಗಿರುವಂತದ್ದು, ಕೂಡಿದು ಅಂದ್ರೆ ಕಾದಾಡ್ತಾವ. ಅದಕ್ಕಾಗಿ ಏನಾಗ್ತದೆ, ಒಂದು ಬೀಜದ ಹೋರಿಯನ್ನಾಗಿ ಇಡಬೇಕು, ಇಲ್ಲ ಅಂತಂದ್ರೆ ರೈತನ ಹೊಲದಾಗ ದುಡಿಸ್ಬೇಕಾಗ್ತದೆ. ರೈಟ್ ಸರ್. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಒಂದು ಗೋಶಾಲೆನೂ ಸಸ್ಟೇನ್ ಆಗ್ಬೇಕು, ಅದೇ ರೀತಿ ನಂದಿಗಳು ಉಳಿದು ರೈತನು ಕೂಡ ಸಸ್ಟೇನ್ ಆಗ್ಬೇಕು. ಎರಡಕ್ಕೂ ಪೂರಕವಾದಂತದ್ದು ಅಂತಂದ್ರೆ ತಾವು ಹೇಳಿದ ಹಾಗೆ ಇವು ನಂದಿಗಳು ಏನಾಗ್ಬೇಕು, ರೈತನ ಜೊತೆ ಇದ್ದು ಅವು ದುಡಿಯಾಕ ತಯಾರಾಗ್ಬೇಕು ಅಂತ, ಅವ ದುಡ್ಸವ ಅಂತ. ಇವತ್ತು ಇಲ್ಲಿ ಏನ್ ಗೋಶಾಲೆ ಇದೆ ಅದೇ ರೀತಿ ರೈತನ ಮನೆಯಾಗಿ ಇವು ನಂದಿ ಉಳಿದು ಅಂದ್ರೆ ಅದು ನಂದಿ ಶಾಲೆ. ಹೆಂಗಂತೀರಿ ಸರ್? ಇದು ಅಂದ್ರೆ ಇದು ಗೋ ಸಂರಕ್ಷಣೆ ನಾವು ಮಾಡ್ತಿರೋದು 4 ವಿಧವಾಗಿ. ಹೌದು ಸರ್. ಈ ನಮ್ಮ ಈ ಸಂಸ್ಥೆ ಏನು ಗೋ ರಕ್ಷಾ ಕೇಂದ್ರ ಇದೆ, ಇದು 4 ಉದ್ದೇಶಗಳಿಂದ ಪ್ರಾರಂಭ ಆಗಿದೆ. ಮೊಟ್ಟ ಮೊದಲೇದು ಗೋ ರಕ್ಷಣೆ ಆಗ್ಬೇಕು. ಯಾವುದೇ ಮೂಲದಿಂದ ಗೋ ಬಂದ್ರೆ ಅದು ರಕ್ಷಣೆ ಮಾಡ್ಬೇಕು. ಎರಡನೇದು ಗೋ ತಳಿ ಸಂರಕ್ಷಣೆ ಆಗ್ಬೇಕು, ದೇಶಿ ತಳಿಗಳು. ಮೂರನೇದು ಗೋ ಉತ್ಪನ್ನಗಳನ್ನ ನಾವು ಸಿದ್ಧಪಡಿಸಿ, ಏನು ಈ ರಾಸಾಯನಿಕಗಳನ್ನು ಉಪಯೋಗಿಸುವಂತ ಉತ್ಪನ್ನಗಳಿದಾವ, ಹಲ್ಲು ಪುಡಿ ಹಿಡ್ಕೊಂಡು, ಹಣೆಗೆ ಹಚ್ಚು ಕುಂಕುಮ ಹಿಡ್ಕೊಂಡು, ಉಪಯೋಗಿಸೋ ಸಾಬಾನ್ ಹಿಡ್ಕೊಂಡು, ತಲೆಗೆ ಹಾಕೋ ಶಾಂಪು ಹಿಡ್ಕೊಂಡು, ಸ್ವಚ್ಛ ಮಾಡ್ಬೇಕಾದಂತ ಫಿನಾಯಿಲ್ ಹಿಡ್ಕೊಂಡು, ಇಂತ ಸಣ್ಣ ಪುಟ್ಟ ಹಿಡ್ಕೊಂಡು ಪ್ರತಿಯೊಂದು ಉತ್ಪನ್ನಗಳನ್ನ, ಎರೆಜಲ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಉತ್ಪನ್ನ ಮಾಡುವಂತದ್ದು ಮಾಡಿ ಸುಸ್ಥಿರ ಸ್ವಾವಲಂಬಿ ಗೋಶಾಲೆ ಒಂದು ನಿರ್ಮಾಣ ಮಾಡಬೇಕು. ಅದು ಏನಪ್ಪಾ ಅಂತಂದ್ರೆ, ಏನು ನಾವು ಒಂದು ಸಂದೇಶ ಕೊಡ್ಲಿಕ್ಕೆ ನಮ್ಮ ಅಧ್ಯಕ್ಷರು ಇಷ್ಟಪಡ್ತಾರೆ ಏನಪ್ಪಾ ಅಂತಂದ್ರೆ, ನೀವು ಗೋ ಸಂರಕ್ಷಣೆ ಮಾಡುವಂತ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ನಿಮ್ಮ ಕುಟುಂಬ, ನಿಮ್ಮ ಪರಿವಾರ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಹೆಂಗಪ್ಪ ಅಂತಂದ್ರೆ, ನೀವು ಮನೆಯಲ್ಲಿ ಆಕಳ ಕಟ್ಟಿದ್ರೆ ಈ ಸೂಲ್ನಲ್ಲಿ ಅದು ಹೆಣ್ಣು ಹುಟ್ಟಿದ್ರೆ ಮುಂದಿನ ಸೂಲ್ ಗಡ್ಡೆ ಹುಡ್ತದೆ. ಸೊ ನೀವು 2 ಎತ್ತುಗಳನ್ನ ನೀವು ಜೋಪಾನ ಮಾಡುವಂತ ರೂಢಿ ಮಾಡ್ಕೊಂಡ್ರಿ ಅಂದ್ರೆ ಸಣ್ಣ ಭೂಮಿನೇ ಇರಲಿ. ಈ ನಂದಿ ಶಾಲೆ ಅಂದ್ರೆ ದೊಡ್ಡದಾಗಿ ಗೋಶಾಲೆ ತೆಗೆದಂಗೆ ತೆಗಿಯೋ ಅವಶ್ಯಕತೆ ಇಲ್ಲ. ಪ್ರತಿ ಮನೆಯೂ ಕೂಡ ಒಂದು ನಂದಿ ಶಾಲೆ ಆಗ್ಬೇಕು. ಪ್ರತಿ ಮನೆಯಲ್ಲಿ ಕೂಡ 2 ಎತ್ತುಗಳನ್ನ ಸಾಕುವಂತ ಒಂದು ಮನೋಭಾವದಲ್ಲಿ ಬರ್ಬೇಕು. ಆ ಕಾರ್ಯ ನಿರಂತರವಾಗಿ ಆಗ್ಬೇಕು. ಅದಕ್ಕೆ ಪೂರಕವಾದಂತ ವಾತಾವರಣವನ್ನ ನಿರ್ಮಾಣ ಮಾಡುವಲ್ಲಿ ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ಶ್ರಮ ವಹಿಸಬೇಕು. ಇದು ಕೇವಲ ಒಂದು ಸ್ವಯಂ ಸಂಸ್ಥೆಯಿಂದ, ಒಂದು ಸೇವಾ ಸಂಸ್ಥೆಯಿಂದ, ಒಂದು ಚಳುವಳಿಯಿಂದ ಆಗ್ಬೇಕಾಗಿದ್ದಲ್ಲ. ಹಿಂದೆ ಬಹಳಷ್ಟು ಚಳುವಳಿಗೂ ಬಹಳಷ್ಟು ರೀತಿ ಯಶಸ್ವಿಯನ್ನು ಪಡೆದಿದ್ದಾವೆ. ಆದ್ರೂ ಕೂಡ ಆ ಚಳುವಳಿಗಳು ಸಾಂದರ್ಭಿಕವಾಗಿ ಸಣ್ಣ ಪ್ರಮಾಣದಲ್ಲಿ ಯಶಸ್ಸನ್ನು ಪಡೆದಿರುವಂತದ್ದೇ ಹೆಚ್ಚು. ಯಾವಾಗ ಸರ್ಕಾರ ಕೈ ಜೋಡಿಸ್ತದೆ, ಸರ್ಕಾರ ಬೇರೆ ಬೇರೆ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕೊಡ್ತದೆ, ಕೃಷಿ ಉತ್ಪನ್ನಗಳಿಗೆ, ಅದ್ರ ಜೊತೆಗೆ ರೈತರು ಯಾರು ಇದನ್ನ ಮಾಡ್ತಾ ಇದ್ದಾರೆ ಅವರಿಗೂ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮವನ್ನು ರೂಪಿಸಿಕೊಂಡ್ರೆ ರೈತರು ಖಂಡಿತವಾಗಿ ಬರು ದಿನಗಳಲ್ಲಿ ನಂದಿಗಳನ್ನ ತಮ್ಮ ಮನೆಯಲ್ಲಿ ಸಾಕ್ತಾರೆ, ಭೂಮಿಯ ಕೆಲಸಕ್ಕೆ ಅದನ್ನೇ ಉಪಯೋಗಿಸ್ತಾರೆ. ತನ್ಮೂಲಕ ನಂದಿ ಸಂತತಿಯನ್ನ ಬೆಳೆಸಿ, ಉಳಿಸಿ, ಭೂಮಿಯನ್ನ ಫಲವತ್ತತೆಯನ್ನು ಮಾಡಿ ಮುಂದಿನ ಸಂತತಿಗೆ ಒಳ್ಳೆ ಆರೋಗ್ಯತವಾದಂತ ಜೀವನ ನಡೆಸಲಿಕ್ಕೆ ಏನು ಬೇಕು, ವಿಷಮುಕ್ತವಾದಂತ ಆಹಾರ ಉತ್ಪಾದನೆಯನ್ನು ಮಾಡ್ತಾರೆ ಅಂತ ಮತ್ತೊಮ್ಮೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಇನ್ನೊಂದು ಸರ್, ಮುಖ್ಯವಾಗಿ ಗೋ ಆಧಾರಿತ ಉತ್ಪನ್ನಗಳನ್ನು ಇಲ್ಲಿ ಸಾಕಷ್ಟು ತಾವು ಇಲ್ಲಿ ತಯಾರಿ ಮಾಡ್ತಾ ಇರುವಂತದ್ದು ಈಗಾಗಲೇ ತಾವು ತೋರಿಸಿದಿರಿ, ಬಹಳ ಖುಷಿಯಾಗಿರುವಂತದ್ದು. ಇವತ್ತು ಮನೆ ಒಂದು ಆರೋಗ್ಯವಾಗಿರ್ಬೇಕಾಗಿತ್ತು ಅಂತಂದ್ರೆ ಯಾವ್ಯಾವ ಗೋ ಉತ್ಪನ್ನಗಳನ್ನ ಆದ್ಯತೆ ಮೇಲೆ ಕೂಡಲೇ ಉಪಯೋಗ ಮಾಡ್ಕೊಳಕ್ ಸಾಧ್ಯತೆ ಇದೆ ಅನ್ನುವಂಥದ್ದು. ಅವ್ರು ಏನೂ ಮಾಡೋದು ಬೇಡ, ಉತ್ಪನ್ನಗಳನ್ನ ಅಲ್ಲಿರುವಂತ ಬಿದ್ದಂತ ಒಂದು ಹನಿ ನೀರು, ಗೋಮೂತ್ರ, ಸಗಣಿ ಅದನ್ನೆಲ್ಲಾ ಸಂಗ್ರಹಣೆ ಮಾಡಿ ತಮ್ಮ ಭೂಮಿಗೆ ಅದನ್ನ ಒಯ್ದು ಹಾಕಿ ಭೂ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಂಡ್ಬಿಟ್ರೆ 1 ವರ್ಷದಿಂದ 3 ವರ್ಷದೊಳಗ ಆ ಭೂ ಬೆಳೆಯುವ ಪ್ರಮಾಣನೂ ಹೆಚ್ಚಾಗ್ತದೆ. ಮತ್ತು ಅದ್ರ ಜೊತೆಗೆ
ಭೂಮಿ ಫಲವತ್ತತೆನೂ ಹೆಚ್ಚಾಗ್ತದೆ. ಬರು ದಿನಗಳಲ್ಲಿ ಒಳ್ಳೆ ಗುಣಾತ್ಮಕವಾದಂತ ಮತ್ತು ಅದೇ ರೀತಿ ಸಂಖ್ಯಾತ್ಮಕವಾಗಿ ಬೆಳೆಯುವಂತ ವಾತಾವರಣ ಕೂಡ ನಿರ್ಮಾಣ ಆಗ್ತದೆ. ಅವ್ರು ಹೆಚ್ಚಿನ ಉತ್ಪನ್ನಗಳನ್ನು 2 ದನ ಸಾಕಿದಾಗ ಅವ್ರು ಉತ್ಪನ್ನ ಮಾಡುವಂತ ನಾನು ಸಲಹೆ ಕೊಡುವುದೇ ಇಲ್ಲ. ಆದ್ರೆ ಆ ಉತ್ಪನ್ನಗಳು, ಯಾಕಂದ್ರೆ ಇಲ್ಲಿ 2 ದನನು ಕೂಡ ಸಾಕದೇ ಇರೋರು ನಮ್ಮಲ್ಲಿ ಬಂದು ಗೋಮೂತ್ರ ತೆಗೆದುಕೊಂಡು ಹೋಗಿ ನಮ್ಮ ದ್ರಾಕ್ಷಿಗೆ ಅದಕ್ಕೆ ಸಿಂಪಡಿಸ್ತಾ ಇದ್ದಾರೆ. ಅದು ಸಿಂಪಡಿಸೋದು ಮೇಲೆ ನಾವು ಬಂದು ಏನಾಯ್ತಪ್ಪ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಬಂದು ಗೋಮೂತ್ರ ತೆಗೆದುಕೊಂಡು ಹೋಗಿ ನಮ್ಮ ದ್ರಾಕ್ಷಿಗೆ ಅದಕ್ಕೆ ಸಿಂಪಡಿಸ್ತಾ ಇದ್ದಾರೆ. ಅದು ಸಿಂಪಡಿಸೋದು ಮೇಲೆ ನಾವು ಬಂದು ಏನಾಯ್ತಪ್ಪ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ಹೋಸ್ತರಕ್ಕಿಂತ ದ್ರಾಕ್ಷಿ ಇಳುವರಿ ಹೆಚ್ಚು ಬಂದ, ಹೋಸ್ತರಕ್ಕಿಂತ ರೋಗಗಳು ಕಡಿಮೆ ಬಂದಾವ. ಇದನ್ನ ಯಾಕೆ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಸಾಧ್ಯ ಆಗ್ಲಿಕ್ಕೆ ಯಾವಾಗ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅವ್ರು ಯಾವಾಗ ಇದನ್ನ ಮಾಡ್ಲಿಕ್ಕೆ ಅವರು ರೈತರು ತಾವಾಗೆ ಪ್ರೇರಣೆ ಪಡ್ಕೊಂಡು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಎಷ್ಟೇ ಆಹಾರ ಉತ್ಪಾದನೆ ಮಾಡಿದ್ರು ಕೂಡ ನಾನು ಕೆಲವೊಂದು ಗುಣಾತ್ಮಕವಾದಂತ ಹಣ್ಣುಗಳನ್ನ ಸಂಖ್ಯಾತ್ಮಕವಾಗಿ ಬೆಳೆದಾಗೂ ಕೂಡ ನಾವು ವಿದೇಶಕ್ಕೆ ಅದನ್ನ ರಫ್ತು ಮಾಡದೆ ಹೋದಲ್ಲಿ ಅದಕ್ಕೆ ನಾವು ಹೆಚ್ಚಿನ ಬೆಲೆಯನ್ನ ರೈತನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ವಿದೇಶಗಳಲ್ಲಿ ಸುಮಾರು ದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ವಿದೇಶಗಳಲ್ಲಿ 0 ಟಾಲರೆನ್ಸ್ ಅಂತೀವಿ ನಾವು. ಅಂದ್ರೆ ಯಾವುದೇ ರೀತಿ ಕೆಮಿಕಲ್ಸ್ಗಳು, ರಾಸಾಯನಿಕಗಳು 0 ಅಂದ್ರೆ 0.001 ಸಹಿತ ಇದ್ರು ಕೂಡ ಅದು ಅವರು ಒಪ್ಪುವುದಿಲ್ಲ. 0 ಇದ್ದಾಗ ಮಾತ್ರ, ಅಂದ್ರೆ ಯಾವುದೇ ಒಂದು ಈ ದ್ರಾಕ್ಷಿಯಲ್ಲಿ ಆಗಲಿ ಅದು 0 ಕೆಮಿಕಲ್ಸ್ ಇರ್ಬೇಕು. ನೀವು ಎಷ್ಟೇ ನೀವು ಪ್ರಮಾಣದಲ್ಲಿ ನೀವು ಸ್ವಲ್ಪ ಪ್ರಮಾಣದಾಗ ನಾವು ಔಷಧ ಹೊಡೆದಿವ್ರಿ ಅಂದ್ರೆ ಅದು ನಿಮ್ಮನ್ನ ಅದು ಒಪ್ಕೊಳ್ಳೋದಿಲ್ಲ ಅವರು. ಸೊ ನಾವು ಯಾವಾಗ ಹೆಚ್ಚಿನ ಬೆಲೆ ಬರಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಅವಾಗ ಗುಣಾತ್ಮಕವಾದಂತ ಬೆಳೆಯನ್ನ ಉತ್ಪಾದನೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಈ ರೀತಿ ಬೆಳಿಲಿಕ್ಕೆ ಸಾಧ್ಯ ಆಗೋದು ಈ ನಂದಿ ಸಂತತಿ, ನಂದಿ ಚಳವಳಿ ಏನಿದೆ, ನಂದಿ ಸಂಕಲ್ಪ ಯಾತ್ರೆ ಏನಿದೆ, ಗೋ ಸಂರಕ್ಷಣೆ ಏನಿದೆ, ಅದು ಯಶಸ್ವಿ ಆದಾಗ ಮಾತ್ರ ಸಾಧ್ಯ. ಖಂಡಿತ ಸರ್, ಬಹಳ ಖುಷಿ ಆಯ್ತು. ಈಗ ಈ ಒಂದು ಗೋಶಾಲೆ ಮುಖಾಂತರ ತಾವು ಈ ಒಂದು ಗೋ ಆಧಾರಿತ ಉತ್ಪನ್ನಗಳನ್ನ ಯಾವ ತಯಾರಿ ಮಾಡಿದಿರಿ, ಮತ್ತೆ ಜನರು ಈಗಾಗಲೇ ಅದನ್ನ ಕೊಂಡ್ಕೊಳ್ಳಕ್ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಬಿಡ್ರಿ. ಅಂದ್ರೆ ನಾವು ಇಲ್ಲಿ ಗೋ ಉತ್ಪನ್ನಗಳನ್ನು ಸುಮಾರು 30ಕ್ಕಿಂತ ಹೆಚ್ಚು ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಕೆಲವೊಂದು ದೈನಂದಿನ ಉಪಯೋಗಕ್ಕೆ ಬರುವಂತಹದ್ದು ಹಲ್ಲು ಪುಡಿ, ಅದರಲ್ಲೇನೆ ಬೇರೆ ಬೇರೆ ತರ ಹಣೆಗೆ ಹಚ್ಚುವ ಕುಂಕುಮ, ನೋವು ನಿವಾರಕ ಎಣ್ಣೆ, ಊದಿನ ಕಡ್ಡಿ, ಆಮೇಲೆ ಊದ್ ಬತ್ತಿ, ಆಮೇಲೆ ಪ್ರಣತಿಗಳು, ಅದಾದ್ಮೇಲೆ ಕುಳ್ಳುಗಳಂತೇನು ಹೇಳ್ತೀವಿ, ಕುಳ್ಳುಗಳು, ಈ ರೀತಿ ಕೆಲವೊಂದು ಸಾಮಾನ್ಯ ಉಪಯೋಗಿಸುವಂತಹದ್ದು. ಅದು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಬೇಕಾಗಿರುವಂತಹದ್ದು. ನಾವು ಎರೆಹುಳ ಗೊಬ್ಬರ, ಆಮೇಲೆ ಬೇರೆ ಬೇರೆ ರೀತಿಗಳನ್ನು, ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ತಯಾರು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಒಂದು ಉತ್ಪನ್ನಕ್ಕೆ ನಾನು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ದೇಶಿ ಆಕಳಗಳಿಂದ ನಾವು ಏನ್ ಸಿದ್ಧಪಡಿಸ್ತಾ ಇದ್ದೀವಿ ತುಪ್ಪ, ಇದು ಬಹಳ ಶ್ರೇಷ್ಠವಾಗಿದೆ. ನಮ್ಮ ಪುರಾತನ ಕಾಲಕ್ಕೆ ಆಯುರ್ವೇದ ಚಿಕಿತ್ಸೆಗೆ ಬಹಳಷ್ಟು ಮಹತ್ವ ಇದೆ. ಆಯುರ್ವೇದ ಚಿಕಿತ್ಸೆ ಯಾವಾಗ ಯಶಸ್ವಿ ಆಗ್ತದೆ ಅಂದ್ರೆ ಅತ್ಯಂತ ಶುದ್ಧೀಕರಿಸಿದಂತ ತುಪ್ಪದೊಂದಿಗೆ ಸೇವಿಸಿದಾಗ ಮಾತ್ರ ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ. ಅಂತ ಒಂದು ಆಯುರ್ವೇದ ತುಪ್ಪ ಇವತ್ತಿನ ದಿವಸ ನಾವು ಇಲ್ಲಿ ತಯಾರು ಮಾಡ್ತಾ ಇದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇದೆ. ನಮ್ಮ ಪ್ರತಿಯೊಂದು ಉತ್ಪನ್ನಕ್ಕೂ ತನ್ನದೇ ಆದಂತ ಬೇಡಿಕೆ ಇದೆ. ನಾವು ಇತ್ತೀಚೆಗೆ ಹೊರಗಡೆ ಒಂದು ವ್ಯಾಪಾರ ಮಾಡುವಂತ ಒಂದು ಸ್ಥಳದಲ್ಲಿ ಕೂಡ ವ್ಯಾಪಾರ ಮಾಡಿ ಪ್ರಾರಂಭ ಮಾಡಿದೀವಿ. ಆದ್ರೂ ಜನರು ಇನ್ನು ಹೆಚ್ಚಿನ ಒಲವನ್ನ ತೋರಿಸಿ ಗೋ ಉತ್ಪನ್ನಗಳನ್ನ ತಮ್ಮ ದೀರ್ಘಕಾಲಿಕ ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಉಪಯೋಗಿಸುವಂತ ಮನೋಭಾವರಲ್ಲಿ ಬೆಳೆದಾಗ ಮಾತ್ರ ಈ ನಮ್ಮೆಲ್ಲ ಶ್ರಮ ಸಾರ್ಥಕ ಆಗ್ತದೆ ಅಂತ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಯ್ತು ಸರ್. ಅಂದ್ರೆ ವಿಶ್ವ ವೈದ್ಯರ ದಿನಾಚರಣೆ ಎಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಎಂದು ಒಳ್ಳೆಯ ವಿಚಾರಗಳು, ಅಂದ್ರೆ ಒಂದು ಭೂಮಿಯ ಆರೋಗ್ಯ ಉಳಿಬೇಕಾಗಿತ್ತಂದ್ರೂ ಕೂಡ ಈ ನಂದಿ ಸಂಪತ್ತು ಅಥವಾ ಗೋ ಸಂಪತ್ತು ಉಳಿಬೇಕು. ಅದೇ ರೀತಿ ನಮ್ಮ ಮಾನವರ ಆರೋಗ್ಯನೂ ಕೂಡ ಇದು ಸುಸ್ಥಿರವಾಗಿರ್ಬೇಕಾಗಿತ್ತು ಅಂತಂದ್ರೂ ಕೂಡ ಈ ನಂದಿ ಸಂಪತ್ತು ಅಥವಾ ಗೋ ಸಂಪತ್ತು ಉಳಿಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನಾವು ನಂದಿ ಕೊನೆಯಲ್ಲಿ ಹೇಳೋದಾದ್ರೆ, ನಂದಿಗಾಗಿ ನಮ್ಮ ಮತದಾನ ಅನ್ನೋದು. ಅಂದ್ರೆ ಎಲ್ಲಿವರೆಗೆ ನಾವು ಈ ನಂದಿ ಸಂಪತ್ತಿನ ಮೇಲೆ ನಮ್ಮ ಭೂಮಿಯ ಫಲವತ್ತತೆ ನಿಂತಿರೋದು, ಅದೇ ರೀತಿ ನಮ್ಮ ಆರೋಗ್ಯನೂ ನಿಂತಿದೆ ಅನ್ನುವಂಥದ್ದು ಸ್ವಲ್ಪ ಅದು ಅರಿವು ಬಂದು ನಾವು ಇದು ಉಳಿಸೋರಿಗೆ ಮತ ನೀಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಬಹುಜನರು ಮುಂದೆ ಬರೋದಿಲ್ವೋ, ಈ ರೀತಿ ಯೋಜನೆಗಳನ್ನು ತರೋದು ಕಷ್ಟ ಆಗ್ತದೆ ಅಂತ. ಯಾರೇ ಆಗಿರ್ಲಿ, ಒಟ್ಟಾರೆಯಾಗಿ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ನಾವು ಯಾರೇ ಮತದಾರ ಆಗಿರ್ಬೋದು, ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಭವಿಷ್ಯ ಎದ್ರ ಮೇಲೆ ನಿಂತದ ಅನ್ನುವಂಥದ್ದನ್ನ ಒಂದ್ಸರಿ ಚಿಂತನೆ ಮಾಡಿನೇ ನಾವು ಮತ ನೀಡಬೇಕು ಅಂತ. ಹಾಗಾಗಿ ನಾವು ಯಾವುದಕ್ಕಾಗಿ ಮತ ನೀಡ್ತೀವೋ ಅದೇ ರೀತಿ ಯೋಜನೆಗಳು ಬರ್ತಾವು ಅನ್ನುವಂಥದ್ದು, ರೈಟ್ ಸರ್? ಹಾಗಾಗಿ ಇವತ್ತು ನಾವು ಬೇವು ಬಿತ್ತಿ ನಾವು ಮಾವು ಬೇಕಂದ್ರೆ ಸಾಧ್ಯ ಇಲ್ಲ.
ಹಾಗಾಗಿ ನಾವು ಮಾವೇ ಬಿತ್ತಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅನ್ನೋಂಥದ್ದು. ಹಾಗಾಗಿ ಇವತ್ತು ಪ್ರತಿ ದೇವಸ್ಥಾನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅಂತಂದ್ರೆ ಈ ನಂದಿನೇ ಇರುವಂತದ್ದು, ಇಟ್ಟು ಪೂಜೆ ಮಾಡ್ತೀವಿ. ಅದೇ ರೀತಿ ನಮ್ಮ ಮನಿ ಜಗುಲಿ ಮೇಲೇನು ನಂದಿ ಇಟ್ಟೆ ಪೂಜೆ ಮಾಡ್ತೀವಿ. ಹಾಗಾಗಿ ನಾವು ಕೇವಲ ಈ ನಂದಿ ಪೂಜೆಗೆ ಮಾತ್ರ ನಾವು ಸೀಮಿತಗೊಳ್ಳೋದು ಬೇಡ, ನಾವು ಅದಕ್ಕಾಗಿನೇ ಮತವನ್ನು ಮೀಸಲಿಡಕ್ಕೆ ನಾವು ಪ್ರತಿಯೊಬ್ರು ಕೂಡ ಸಂಕಲ್ಪ ಮಾಡ್ಲೇಬೇಕು ಅಂತ. ಇದೇ ಸಂಕಲ್ಪ ಯಾತ್ರೆ. ಈಗ ಹಂತ ಹಂತವಾಗಿ ಈಗ ಏನ್ ಸರ್ ಹೇಳಿದ್ರು, ಎದ್ರ ಮ್ಯಾಗ ನಿಂತಿದೆ ಭವಿಷ್ಯ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಭವಿಷ್ಯ ನಿಂತಿರೋದೇನೆ, ಇವತ್ತು ನಮ್ಮ ಭವಿಷ್ಯನೇ ಅದ್ರ ಮ್ಯಾಗ ನಿಂತದಂದ್ರ ಇನ್ನ ಮಕ್ಕಳ ಭವಿಷ್ಯ ಅನ್ಕರು ವಿಚಾರ ಮಾಡೋದು ಬೇಡ. ಹಾಗಾಗಿ ನಮ್ಮ ಭವಿಷ್ಯ ನಮ್ಮ ಕೈಲಿದೆ, ನಾವು ನೀಡುವಂತ ಮತದ ಮೇಲೆನೆ ನಿಂತಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇದು ಜನಜಾಗೃತಿ ಮೂಡಿಸೋದನ್ನೇ ಈ ನಂದಿ ಕೂಗು ಅಭಿಯಾನದ ಮೂಲ ಉದ್ದೇಶ ಆಗಿರೋದು. ಹಾಗಾಗಿ ಇವತ್ತಿನ ದಿನ ಬಹಳ ಒಳ್ಳೆಯ ವಿಚಾರಗಳನ್ನ ಈ ಒಂದು ಕಗ್ಗೋಡದ ಈ ಗೋಶಾಲೆಯಲ್ಲಿ ತಾವು ಹಂಚ್ಕೊಂಡಿದ್ದು ಸರ್, ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನನ್ನ ಎಲ್ಲ ಗೋ ರಕ್ಷಾ ಕೇಂದ್ರದ ಮೂಲ ಸಂಸ್ಥೆ ಆದಂತ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಪರವಾಗಿ ಮತ್ತು ಎಲ್ಲ ಇಲ್ಲಿ ಹಗಲಿರುಳು ಈ ಒಂದು ಸಂಸ್ಥೆಗಾಗಿ, ಈ ಒಂದು ಗೋಶಾಲೆಗಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ನಮಗೂ ಕೂಡ ಈ ನಮ್ಮ ಗೋ ಸಂರಕ್ಷಾ ಕೇಂದ್ರದಲ್ಲಿ ಏನು ಒಳ್ಳೆ ಕೆಲಸ ಆಗ್ತಾ ಇದೆ ಅದ್ರ ಬಗ್ಗೆ ತಾವೆಲ್ಲ ಸಹಸ್ರಾರು ರೈತರಿಗೆ ಈ ಸಂದೇಶವನ್ನು ತಲುಪಿಸಬೇಕು ಅಂತ ವಿನಂತಿ ಮಾಡ್ಕೋತಾ ತಮಗೂ ಕೂಡ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ.